ಚಂದನ ವಾಹಿನಿಯ ಅಂದದ ಪ್ರೇಕ್ಷಕರೆಲ್ಲರಿಗೂ ನಮಸ್ಕಾರ. ನಿಮ್ಮ ನೆಚ್ಚಿನ ಓ ಸಖಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಪ್ರೀತಿಯ ಸುಸ್ವಾಗತ. ಮಾನ್ಯರು, ಸಖಿಯರು, ಮಹಿಳೆಯರು, ಗೃಹಿಣಿಯರು ಎಲ್ಲರೂ ಕೂಡ ಈ ದಿನ ಯಾವ ವಿಶೇಷ ಶೀರ್ಷಿಕೆ ಅಡಿಯಲ್ಲಿ ಚರ್ಚೆಗೆ ನಮಗೆ ಒಂದು ವೇದಿಕೆ ಸಿಗುತ್ತೆ, ನಾವು ಯಾವ ಮಾಹಿತಿಯನ್ನು ಪಡ್ಕೊಳ್ಬಹುದು ಅಂತ ನೀವೆಲ್ಲರೂ ಕುತೂಹಲದಿಂದ ಕಾತುರದಿಂದ ಕಾಯ್ತಿರ್ತೀರಾ. ಜೀವನವನ್ನು ಸರಳವಾಗಿ, ಸುಂದರವಾಗಿ, ಸದೃಢವಾಗಿ, ಸುರಕ್ಷಿತವಾಗಿ ಜೀವಿಸಬೇಕು. ಜೀವನ ಉತ್ಸಾಹ ಹಾಗೂ ಬಾಳ ಸುಧೆ, ಬಾಳ ನೌಕೆ ಎಲ್ಲವೂ ಕೂಡ ಸುಖಮಯವಾಗಿರಬೇಕು ಅನ್ನೋದಾದರೆ ಮೌಲಿಕ ಭದ್ರ ಅಡಿಪಾಯದ ಮೇಲೆ ಜೀವನವನ್ನು ಉತ್ಸಾಹದಿಂದ ನಾವು ಕಟ್ಕೊಳ್ಬೇಕಾಗತ್ತೆ. ಇದಕ್ಕೆ ಬೇಕಾದಂತಹ ಅನೇಕ ಮಾಹಿತಿಯನ್ನು, ಸ್ವಾವಲಂಬನೆಯ ಹಾದಿಯನ್ನು, ಉದ್ಯೋಗ ಅವಕಾಶಗಳನ್ನು ಹಾಗೂ ವಸ್ತು ವಿಷಯಗಳನ್ನು ಪ್ರತಿನಿತ್ಯವೂ ಅರಿವು ಹಾಗೂ ಜಾಗೃತಿಯೊಂದಿಗೆ ಜೀವನವನ್ನು ಸುಸ್ಥಿರತೆಯ ಹಾದಿಯಲ್ಲಿ ಹೇಗೆ ಶ್ರಮಿಸಬೇಕು ಅಂತ ಈ ನಿಮ್ಮ ಓ ಸಖಿ ನೇರ ಪ್ರಸಾರ ಕಾರ್ಯಕ್ರಮ ಪ್ರತಿ ನೇರ ಪ್ರಸಾರದ ಕಂತುವಿನಲ್ಲೂ ಹೊಸ ಮಾಹಿತಿಯ ಪರಿಚಯದೊಂದಿಗೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದೆ. ಇಂದು ಈ ವೇದಿಕೆಯಲ್ಲಿ ಒಡಲಿನಿಂದ ಮಡಿಲಿನವರೆಗೂ ನವಮಾಸಗಳು ತಾಯಿ ಹೊತ್ತು ಹೆತ್ತು ಸಾಕಿ ಪೋಷಿಸಿ ಸಲಹತಾಳೆ ಮಗುವನ್ನ, ಅಂದವನ್ನ ತುಂಬಿ ಅಕ್ಕರೆಯನ್ನ ತುಂಬಿ ಆನಂದವನ್ನ ಪಡೆಯುವಂಥ ಈ ವಿಶೇಷವಾದಂಥ ಒಂದು ಕಾಲಮಾನ, ಒಂದು ವಿಶೇಷ ಮೈಲಿಗಲ್ಲು ಸಂಭ್ರಮಿಸಲು ಸಹ. ಆದರೆ ಇದಕ್ಕೆ ಪೂರಕವಾದಂಥ ವಾತಾವರಣದ ನಿರ್ಮಾಣವನ್ನ ಮಾಡಬೇಕಾಗತ್ತೆ. ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದರೆ, ಮಗುವಿಗೆ ತಾಯಿಯ ಹಾಲು ಹಕ್ಕು ಮಾತ್ರ ಅಲ್ಲ, ಅದಕ್ಕೆ ಪೂರಕ ವಾತಾವರಣವನ್ನ, ಸ್ತನ್ಯಪಾನವನ್ನ ಮಾಡುವಂಥ ವಾತಾವರಣವನ್ನ ನೀಡೋದು ಸಮಾಜದ ಕರ್ತವ್ಯ ಹಾಗೂ ಅಗ್ರ ಜವಾಬ್ದಾರಿ ಕೂಡ ಆಗಿರುತ್ತೆ. ವಿಶ್ವ ಸ್ತನ್ಯಪಾನ ಸಪ್ತಾಹ ಜರುಗ್ತಾ ಇದೆ. ಈ ನಿಟ್ಟಿನಲ್ಲಿ ಈ ದಿನ ನಾವು ತಾಯಿಯ ಹಾಲು ಮಗುವಿಗೆ ಜೀವಾಮೃತವಾಗೋದು ಹೇಗೆ, ಜೀವನದ ಸುಧೆಯಾಗೋದು ಹೇಗೆ, ಯಾಕಾಗಿ ಈ ಮಾಹಿತಿಯನ್ನು ನಾವೆಲ್ಲರೂ ಅರಿವಿನ ಆಯಾಮದಲ್ಲಿ ಜೀವಿಸಲು ತೊಡಗಬೇಕು, ನಮ್ಮನ್ನು ನಾವು ಸುಸ್ಥಿರತೆಯ ಹಾದಿಯಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋದನ್ನ ಕುರಿತಾಗಿ ಮಾಹಿತಿಯನ್ನು ನಾವಿಂದು ಚರ್ಚೆ ಮಾಡಲಿದ್ದೇವೆ. ಇದಕ್ಕಾಗಿ ವಿಶೇಷ ಮಾಹಿತಿಯನ್ನು ನೀಡಲು ಸಂಪನ್ಮೂಲ ವ್ಯಕ್ತಿಗಳು ಆಗಮಿಸಿದ್ದಾರೆ. ವಿಶೇಷ ರೀತಿಯಾದಂತಹ ಒಂದಿಷ್ಟು ಮಾಹಿತಿ ಹಾಗೂ ಚರ್ಚೆ, ನಿಮ್ಮ ಪ್ರಶ್ನೆಗಳು ಎಲ್ಲವೂ ಕೂಡ ಸ್ವಾಗತಾರ್ಹ. ನೀವು ಕೂಡ ಕರೆ ಮಾಡಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಅನೇಕ ದಶಕಗಳ ನಿರಂತರ ಹಾಗೂ ಅನವರತ ಶ್ರಮದಿಂದ ಈ ಒಂದು ಸ್ತನ್ಯಪಾನ ಸಪ್ತಾಹವನ್ನ ಜನಮಾನಸಕ್ಕೆ ಅದರ ಅರಿವಿನ, ಅದರ ಹಿಂದೆ ಇರುವಂತಹ ಸುಸ್ಥಿರತೆಯ ಹಾದಿಯನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಂದಿಗೆ ಈ ದಿನದ ಸಂಪನ್ಮೂಲ ವ್ಯಕ್ತಿಗಳು ಆಗಮಿಸಿದ್ದಾರೆ. ಬನ್ನಿ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳೋಣ. ಪ್ರಖ್ಯಾತ ಹಿರಿಯ ಮಕ್ಕಳ ಆರೋಗ್ಯ ತಜ್ಞರು ಡಾಕ್ಟರ್ ಆಶಾ ಬೆನಕಪ್ಪ ಅವರು. ನಮಸ್ತೆ. ಕಾರ್ಯಕ್ರಮಕ್ಕೆ ನೇರ ಪ್ರಸಾರಕ್ಕೆ ಪೂರ್ವಕ ಸ್ವಾಗತ. ನಮಸ್ತೆ ಮಾಧವಿ. ಒಂದಿಷ್ಟು ವರ್ಷಗಳು ಜೀವನ ಸುಧೆಯನ್ನ, ಜೀವನ ಸಂಭ್ರಮವನ್ನ ಕಟ್ಟಿಕೊಳ್ಳುವಂತಹ ಪ್ರತಿ ಮಹಿಳೆ, ಅನೇಕ ಗೃಹಿಣಿಯರನ್ನ ನೀವು ಈ ಮೈಲಿಗಲ್ಲನ್ನ, ಈ ಹೊಸ್ತಿಲನ್ನ ದಾಟೋದನ್ನ ನೋಡಿರ್ತೀರಾ, ಸಂಭ್ರಮದ ಕ್ಷಣಗಳನ್ನ ನೋಡಿರ್ತೀರಾ. ಸ್ತನ್ಯಪಾನ ಅದು ಮಗುವಿಗೆ ನಿಜವಾಗ್ಲೂ ಜೀವನ ಸುಧೆ. ಈ ಕುರಿತಾಗಿ ಮೊದಲನೇದಾಗಿ ಈ ಒಂದು ಶೀರ್ಷಿಕೆಯ ಪರಿಚಯವನ್ನ ನಮ್ಮ ವೀಕ್ಷಕರಿಗೆ ಹೇಗೆ ಮಾಡಿಕೊಡ್ತೀರಾ? ಮಾಧವಿ, ಮೊದಲ ಏನ್ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ ಅಂದ್ರೆ, ನನಗೂ ಚಂದನ ವಾಹಿನಿಗೂ 40 ವರ್ಷದ ಸಂಬಂಧ. ಸೊ ಪ್ರತಿ ವರ್ಷ ವಿಶ್ವ ಸ್ತನಪಾನ ಸಪ್ತಾಹದಲ್ಲಿ ಹೇಗಾದರೂ ಒಂದು ಕೋವಿಡ್ ಸಮಯದಲ್ಲೂ ಒಂದ್ಸಲ ಬಂದಿದ್ದೆ. ನಾನು ಇಲ್ಲಿ ಬರೋದು ಒಂಥರ ಇದ್ದಂತ ಅವ್ರ ಮನೆ ಅನಿಸ್ಬಿಟ್ಟಿದೆ. ಆಮೇಲೆ ಯಾವಾಗಲೂ ಇದನ್ನ ವಿಶ್ವ ಸ್ತನಪಾನ ಸಪ್ತಾಹ ಅಂತೀವಿ, ರಾಜ್ಯ ಅಥವಾ ರಾಷ್ಟ್ರ ಮಟ್ಟದ್ದು ಅಂತ ಹೇಳೋದಿಲ್ಲ. ಯಾಕಂದ್ರೆ ಇಡೀ ವಿಶ್ವದಲ್ಲಿ ಬಸರಿ ಹೆಣ್ಮಕ್ಳು ಮತ್ತು ತಾಯಂದ್ರು ಇದು ಒಂದು ಎದೆ ಹಾಲು ಕೊಡೋದೇ ಒಂದು ಸಮಸ್ಯೆ ಆಗ್ಬಿಟ್ಟಿದೆ. ಆಮೇಲೆ ನನ್ನ ಶಿಷ್ಯ ಒಬ್ಬ ಇದ್ದಾನೆ, ವಿಕ್ರಮ್ ಸಕಲೇಶ್ಪುರ್ ಅಂತ. ಅವನು ತುಂಬಾ ತಮಾಷೆ ಮಾಡ್ತಾ ಇದ್ದ. 3 ಲಕ್ಷ ವರ್ಷದಿಂದ ಮನುಕುಲ ಇದೆ, ಇದೇನು ಒಂದು ವಾರ ನೀವೆಲ್ಲ ಸ್ತನಪಾನ ಸಪ್ತಾಹ ಅಂತ ಎಲ್ಲ ಕಡೆ ಆಚರಿಸ್ಬಿಟ್ರೆ ಆಯ್ತಾ ಅಂತ. ಹೌದು, ಪ್ರತಿನಿತ್ಯ ನಾವು ಗರ್ಭಿಣಿ ಹೆಣ್ಮಕ್ಳು ಮತ್ತೆ ತಾಯಂದರಿಗೆ ಮಾಹಿತಿ ಕೊಡೋದಲ್ಲದೆ ಕೌಶಲ್ಯತೆ ಅಭಾವವಿದೆ. ಆಮೇಲೆ ಪ್ರತಿ ವರ್ಷ ವಿಶ್ವ ಸ್ತನಪಾನ ಘೋಷಣೆ ಯಾವಾಗ್ಲೂ ಹಿಂದಿನ ವರ್ಷ ಏನಾಯ್ತು ಅಂತ. ಈಗ ಸ್ತನಪಾನ ಸಸ್ಟೈನಿಂಗ್ ಫಾರ್ ಲೈಫ್ ಅಂತ. ಓಕೆ, ಯಾಕೆ ಅಂತಂದ್ರೆ ಈಗ ನಮ್ಮಲ್ಲಿ ಬಹಳಷ್ಟು ಅನಾರೋಗ್ಯದ ಹಾದಿಯಲ್ಲಿದ್ದೀವಿ ನಾವು. ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ಹೇಳ್ತೀವಿ. ಸಕ್ಕರೆ ಕಾಯಿಲೆ, ರಕ್ತ ಒತ್ತಡ, ಆಮೇಲೆ ಇದು ಏನಪ್ಪಾ ಸ್ಥೂಲಕಾಯ, ಮಾನಸಿಕ ಕಾಯಿಲೆಗಳು ಎಲ್ಲವೂ ಮಗುವಿನ ಮೊದಲು ಆಹಾರದ ಆದ್ಯತೆ ಮೇಲೆ ನಡೆಯುತ್ತೆ. ಈಗ ನಾವು ಇನ್ನೂ ಇನ್ನು ಹಿಂದಕ್ಕೆ ಹೋಗಿದ್ದೀವಿ. ಗರ್ಭಿಣಿ ಹೆಣ್ಮಕ್ಳು ಏನು ಆಹಾರ ತಿಂತಾರೋ ಆ ಆಹಾರಕ್ಕೆ ಮಗು ಹೊಂದ್ಕೊಂಡ್ಬಿಡುತ್ತೆ, ಆ ರುಚಿಗೆ ಮಗು ಹೊಂದ್ಕೊಂಡ್ಬಿಡುತ್ತೆ. ದಿನನಿತ್ಯ ನಾವು ಪೇಪರಲ್ಲಿ ಬರುತ್ತೆ ಅಲ್ಟ್ರಾ ಪ್ರೊಸೆಸ್ ಫುಡ್ ಅಥವಾ ಕೃತಕ ಆಹಾರ. ದೇ ಆರ್ ನಾಟ್ ರಿಯಲ್ ಫುಡ್ಸ್. ಈ ಒಂದು ಆಹಾರನ ಗರ್ಭಿಣಿಯವರು ಸೇವೆ ಮಾಡಿಕೊಂಡ್ರೆ, ತಂದೆ ಆಗೋವನ್ನು ಸೇವಿಸಿದ್ರೆ ಮಗು ಮೇಲೆ ಪ್ರಭಾವವಾದ ತಪ್ಪು ಕಡೆಗೆ ಹೇಳ್ಕೊಂಡು ಹೋಗ್ತೀವಿ. ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ
ಇಟ್ ಈಸ್ ಜಸ್ಟ್ ಲೈಕ್ ಡ್ರಗ್ ಅಡಿಕ್ಷನ್, ಡೋಪಮಿನಿಕ್ ಸರ್ಜ್ ಅಂತ. ಬರೀ ಈ ಮಗುಗೊಂದೇ ಅಲ್ಲ, ಆ ಪೀಳಿಗೆಗೆ, ಆ ಮುಂದಿನ ಪೀಳಿಗೆಗೆ ಅದೇ ತರ ಆಗುತ್ತೆ. ಈಗ ನಮ್ಮ ಮಕ್ಕಳಿಗೆ ಬಹಳ ಒಳ್ಳೆ ಮಸಲ್ ಬಿಲ್ಡಿಂಗ್, ಒಳ್ಳೆ ಪ್ರೋಟೀನ್ ಬೇಕು ನಮ್ಗೆ ಅಂತೆಲ್ಲ ಹೇಳಿದ್ರೆ, ಆ ಒಂದು ವೇ ಪ್ರೋಟೀನ್ ಅಂತ ನಾವು ಹೇಳ್ತೀವೋ ಅದು ತಾಯಿ ಹಾಲಲ್ಲಿದೆ. ಸೊ ನಿಮ್ದು ಮಸಲ್ಸ್ ನ ಬೆಳೆಸೋದ್ರಿಂದ, ಮಾಂಸಖಂಡಗಳನ್ನ ಬೆಳೆಸೋದ್ರಿಂದ ಮುಂದೆ ಆಗುವ ಒಂದು ದೊಡ್ಡ ವಿಪತ್ತು ನಮ್ಮಲ್ಲಿ ಬರ್ತಾ ಇದೆ. ಅದಕ್ಕೆ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಬಹಳಷ್ಟು ಮಕ್ಕಳಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಂಡು ಬರುತ್ತೆ 12-16 ವರ್ಷಕ್ಕೆಲ್ಲ. ಅದಾದ ನಂತರ ಪ್ರೀ ಡಯಾಬಿಟಿಕ್ ಆಗ್ತಾರೆ, ಅದಾದ್ಮೇಲೆ ಡಯಾಬಿಟಿಕ್ ಆಗ್ತಾರೆ, ಆಮೇಲೆ ಬಹಳಷ್ಟು ತೊಂದರೆಗಳಿಗೆ ಗುರಿ ಆಗ್ತಾರೆ. ಸೊ ಇದನ್ನ ಎಲ್ಲ ಈ ಮಗು ಒಂದಕ್ಕೆ ಅಲ್ಲ, ಆ ಮಗು ಮುಂದೆ ತಂದೆನೋ ಅಥವಾ ತಾಯಿ ಆದ್ರೆ ಮುಂದಿನ ಪೀಳಿಗೆಗೆ ತಡೆಯೋದಕ್ಕೋಸ್ಕರ ತಾಯಿ ಹಾಲು ಅಷ್ಟು ಮಹತ್ವವಾದ. ಮೆದುಳಿನ ಬೆಳವಣಿಗೆ, ತಾಯಿ ಗರ್ಭದಲ್ಲಿ ಮಗುವಿನ ಮೆದುಳು ಬರೀ 25% ಬೆಳೆದಿರುತ್ತೆ. ತಾಯಿ ಹಾಲು ಕುಡಿತಾ ಕುಡಿತಾ 3 ವರ್ಷಕ್ಕೆ ಮಗುವಿನ ಬೆಳವಣಿಗೆ 85 ಆಗಿರುತ್ತೆ. ಈ ಮಗುವಿನ ಬೆಳವಣಿಗೆ, ನಾನು ತುಂಬಾ ತಮಾಷೆ ಮಾಡ್ತಾ ಇರ್ತೀನಿ, ನಿಮ್ಮ ಮಗು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ತಗೋಬೇಕು ಅಂದ್ರೆ ನಿನ್ ಕೈಯಲ್ಲಿ ಆ ಶಕ್ತಿ ಇದೆಯಮ್ಮ. ಸರಿಯಾಗಿ ನೀನು ತಾಯಿ ಹಾಲು ಕುಡಿಸಿದ್ರೆ ಮಗು ಹುಟ್ಟಿದ 1 ಗಂಟೆ ಒಳಗೆ ತಾಯಿ ಹಾಲು ಶುರು ಮಾಡಿ ಬರೀ ತಾಯಿ ಹಾಲು 6 ತಿಂಗಳು ತುಂಬೋವರೆಗೂ ಅಥವಾ 180 ದಿವಸ ನೀನ್ ತಾಯಿ ಹಾಲು ಕೊಟ್ರೆ, ಮತ್ತೆ ಮನೆಯಲ್ಲೇ ತಯಾರಿಸಿದ ಪೂರಕ ಆಹಾರ ಶುರು ಮಾಡಿ 2 ವರ್ಷದವರೆಗೂ ತಾಯಿ ಹಾಲನ್ನ ಮುಂದುವರ್ಸಿದ್ರೆ ತಾಯಂದ್ರಿಗೆ ಎಷ್ಟೊಂದು ಕಾಯಿಲೆ ತಡೆಗಟ್ಬೋದು. ಈಗ ನಾವು ಬಹಳಷ್ಟು ತಾಯಂದ್ರಲ್ಲಿ ಸ್ತನದ ಕ್ಯಾನ್ಸರ್, ಸಕ್ಕರೆ ಕಾಯಿಲೆ, ಸ್ಥೂಲಕಾಯ ಎಲ್ಲ ಕಂಡು ಬರ್ತಿದೆ. ಒಂದು ತಾಯಿ ತನ್ನ ಮಗುಗೆ ಹಾಲು ಕೊಡೋದ್ರಿಂದ ಮಗುವಿನ ಸಮರ್ಪಕ ಬೆಳವಣಿಗೆ, ಮೆದುಳು, ಹೃದಯದ ಬೆಳವಣಿಗೆ, ಮಾಂಸಖಂಡದ ಬೆಳವಣಿಗೆ ಎಲ್ಲ ಆಗ್ತಾ ಇದ್ದಾಗ ತಾಯಂದ್ರಿಗೂ ಸಹಿತ ಆ ಈಸ್ಟ್ರೋಜನ್ ಅನ್ನೋ ಜೀವರಸ ಕಮ್ಮಿಯಾಗಿ ಅವಳಿಗೂ ಎಷ್ಟೊಂದು ಉಪಯುಕ್ತ ಆಗುತ್ತೆ. ಮನೆಯಲ್ಲೆಲ್ಲ ದುಡ್ಡು ಖರ್ಚು ಮಾಡೋದು ಬೇಕಾಗಿಲ್ಲ. ಒಂದು ಗರ್ಭಿಣಿ ಮಗಳು ಅವಳು ದೇಹದಲ್ಲಿ ಇರೋ ಒಂದು ಸ್ತನ, ಅದರಿಂದ ಉತ್ಪತ್ತಿ ಆಗ್ತಿರೋ ಅಮೃತನ, ಇದು ನಾವೆಲ್ಲ ಹ್ಯಾಕಿಂಗ್ ಅಂತ ಹೇಳ್ತೀವಲ್ಲ, ವೈ ಆಂಟ್ ವಿ ಹ್ಯಾಕಿಂಗ್ ಅಂತ ನಂಗೆ ತುಂಬ ದುಃಖ ಆಗುತ್ತೆ. ನಮ್ಮ ದೇಶದಲ್ಲಿ 28 ಲಕ್ಷ ಮಕ್ಕಳು ಹುಡ್ತಾ ಇದ್ರೆ 14 ಲಕ್ಷ ಮಕ್ಕಳಿಗೆ ಸಹಿತ ನಾವು ಸರಿಯಾದ ರೀತಿಯಲ್ಲಿ ಹಾಲು ಕೊಡ್ತಾ ಇಲ್ಲ. ಮಾಹಿತಿ ತುಂಬ ಇದೆ, ಆದರೆ ಕೌಶಲ್ಯತೆ ಅಭಾವ ಇದೆ. ಬಹಳಷ್ಟು ತಾಯಂದ್ರಿಗೆ ಇದನ್ನು ಹೇಗೆ ಕೊಡಬೇಕು, ಹೆಂಗೆ ಕೊಡಬೇಕು, ಎಲ್ಲಿ ಕೊಡಬೇಕು, ಎಲ್ಲಿ ಇದು ಮಾಡಬೇಕು ಅಂತ. ಹಿಂದೆ 2005ನೇ ಇಸ್ವಿಯಿಂದ ನಾನು ಲ್ಯಾಕ್ಟೇಷನ್ ಹೆಲ್ಪ್ಲೈನ್ ಅಂತ ಎಲ್ಲದಕ್ಕೂ ಸಹಾಯವಾಣಿಗಳು, ಟೆಲಿಮಾನಸ್ಸು, ಸೂಯಿಸೈಡ್ ಹೆಲ್ಪ್ಲೈನ್ಸ್ ಇದ್ದಾವೆ, ಅದನ್ನೆಲ್ಲ ಶುರು ಮಾಡಿ ಭಾಳಷ್ಟು ಕಷ್ಟಪಟ್ಟೆ. ಆದರೆ ಇವಾಗ ಇನ್ನೂ ದುಃಖ ಆಗ್ತಾ ಇದೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ನಾವು ತಪ್ತಾ ಇದ್ದೀವಿ. ನಾವು ಸಾಮಾಜಿಕ ಜಾಲತಾಣದಲ್ಲಿ ಬರೋ ವಿಷಯಗಳನ್ನೇ ಅದೇ ಕರೆಕ್ಟ್ ಅನ್ಕೊಂತೀವಿ. ಆಮೇಲೆ ಈ ಪಂಚತರ ಆಸ್ಪತ್ರೆಗಳು ಅಂತ ಹೇಳ್ತೀವಲ್ಲ, ಖಾಸಗಿ ಆಸ್ಪತ್ರೆ ಮತ್ತು ಸರ್ಕಾರಿ ಆಸ್ಪತ್ರೆ, ಅಲ್ಲೆಲ್ಲ ಈ ನಿಯಮಗಳನ್ನು ಅಷ್ಟರ ಮಟ್ಟಿಗೆ ನಮಗೆ ಬೇಕಾಗೋ ರೀತಿಯಲ್ಲಿ ಪಾಲಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನಾವು ಕಳೆದೋಗ್ತಾ ಇದ್ದೀವಿ. ಸೊ ವಿಕ್ರಮ್ ಹೇಳ್ತಾ ಇದ್ದ ಟೈಗರ್ ಫೀಡಿಂಗ್ ವೀಕ್ ಅಂತ, ಅಂದರೆ ಹುಲಿಗೋ ಸಿಂಹಕ್ಕೋ ಅದ್ರ ಮಗುಗೆ ಹಾಲು ಕೊಡೋದು ಒಂದು ಸಪ್ತಾಹ ಆಚರಿಸ್ಬೇಕಾ? ಇಸ್ ಇಟ್ ರಿಕ್ವೈರ್ಡ್? ಇಟ್ ಈಸ್ ಸಪೋಸ್ ಟು ಬಿ ನ್ಯಾಚುರಲ್. ವಿ ಹ್ಯಾವ್ ಮೆಡಿಕಲೈಸ್ಡ್ ಬರ್ತ್ ಅಂತ. ಮೊದಲು ಎಲ್ಲರೂ ಮನೇಲಿ ಹಾಡಿತಿದ್ರು, ಸುಲ್ಗಿತಿರ್ತಿದ್ರು, ಮನೆಯ ಸಂಬಂಧಿಕರು ಎಲ್ಲ ಎನೇಬ್ಲಿಂಗ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತಿದ್ವಿ. ಆ ಒಂದು ವಾತಾವರಣದಲ್ಲಿ ಎಷ್ಟು ಚೆನ್ನಾಗಿತ್ತು, ಅದನ್ನೆಲ್ಲ ಡಿಸ್ಟ್ರಾಯ್ ಮಾಡಿಬಿಟ್ವಿ. ಈಗ ನಮ್ಮಲ್ಲಿ 90% ಹೆರಿಗೆಗಳು ಆಸ್ಪತ್ರೆಯಲ್ಲಿ ಆಗ್ತಿದ್ದಾವೆ. ಆದರೂ ಸಹಿತ ನಮಗೆ ಖುಷಿಯಾಗೋ ಹಾಗೆ ತಾಯಿ ಹಾಲನ್ನು ತಾಯಂದ್ರು ಕೊಡ್ತಾ ಇಲ್ಲ. ಎಲ್ಲಿ ನಾವು ತಪ್ತಿದ್ದೀವಿ ಅಂತ ಐ ಹ್ಯಾವ್ ಟು ಥಿಂಕ್ ಎಟ್ ದ ಎಂಡ್ ಆಫ್ 40 years ಅನಿಸ್ತಾ ಇದೆ. ಸೊ ಅರಿವಿನ ಕೊರತೆ ಎಲ್ಲೂ ಇಲ್ಲ, ಮನವರಿಕೆ ಆಗಿದೆ. ಆದ್ರೆ ಕೌಶಲ್ಯ ಆಧಾರಿತವಾದಂತಹ ಒಂದಷ್ಟು ಅರಿವು, ಆ ಒಂದು ಟಿಪ್ಸ್ ಹಾಗೂ ಟೆಕ್ನಿಕ್ಸ್, ಇಲ್ಲಿ ಕೊರತೆಯನ್ನ ನೀವು ಈ 4 ದಶಕದ ಒಂದು ಸುದೀರ್ಘ ಎಕ್ಸ್ಪೀರಿಯನ್ಸ್ ಅಲ್ಲಿ ಕಾಣ್ತಾ ಇದ್ದೀರಾ ಅಂತ ನೀವು ಹೇಳ್ತಾ ಇದ್ರಿ. ಒಬ್ರು ಕರೆ ಸಿದ್ಧವಾಗಿದೆ, ಒಂದು ಕರೆ ತಗೊಳ್ಳೋದಕ್ಕಿಂತ ಈಗ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಎಲ್ಲ ತುಂಬಾ ಕಾಂಪ್ಲಿಕೇಟೆಡ್ ಇದೆ. ನಂಗೆ ತುಂಬ ಜನ ತಾಯಿಂದ್ರು ಕೇಳ್ತಿರ್ತಾರೆ, ನನ್ನ ಮಗು ಫಸ್ಟ್ ಬರ್ಡೇಗೆ ನಾನು ಏನು ಕೊಡಲಿ ಅಂತ, ಬ್ರೆಸ್ಟ್ ಫೀಡಿಂಗ್ ಕೊಡಿ ಅಂತ. ಯಾಕೆಂದರೆ ದಟ್ ಈಸ್ ದ ಬೆಸ್ಟ್ ಆರೋಗ್ಯ ವಿಮಾ ವಿಚ್ ಯು ಕ್ಯಾನ್ ಗಿವ್ ಅಂತ. ತಂದೆಯವ್ರಿಗೆಲ್ಲ ನೀವು ತುಂಬ ದುಡಿಯೋದು ಅಂತ ಮಾಡಬೇಡಿ, ಮಗು ಜೊತೆ ಸಮಯ ಕಳೀರಿ. ಮಗುವಿನ ಬೆಳವಣಿಗೆ ಆಗ್ತಾ ಇರ್ಬೇಕಾದ್ರೆ ಅದ್ರ ಜೊತೆ ಸಮಯ ಕಳೆದ್ರೆ ಅದ್ರ ಮೆದುಳು ಸರಿಯಾಗಿ ಇದು ಸ್ಟಿಮ್ಯುಲೇಟ್ ಆಗಿ ಬಹಳ ಚೆನ್ನಾಗಿ ಆಗ್ತಾರೆ.
ಈ ಸಪೋರ್ಟ್ ಬೇಕಾಗಿದೆ. ಈ ಒಂದು ಕಲಿಯುಗ, ಈ ಆಧುನಿಕ ಜೀವನದಲ್ಲಿ, ಒತ್ತಡದಲ್ಲಿ, ಸ್ಟ್ರೆಸ್ಸಲ್ಲಿ ಒಂದು ತಾಯಿ ಹಾಲು ಕೊಡೋದ್ರಿಂದ ಪರಿಸರನೂ ನಾವು ತುಂಬ ತಡೆಗಟ್ಬೋದು. ನಾವೀಗ ಪರಿಸರದ ಬಗ್ಗೆನೂ ತುಂಬ ಚಿಂತೆ ಮಾಡ್ತಾ ಇದ್ದೀವಿ. ಒಂದು ತಾಯಿ ಹಾಲು ಕೊಡೋದ್ರಿಂದ ಪರಿಸರನೂ ನಾವು ಕಾಪಾಡ್ಬೋದು. ಇದೆಲ್ಲವೂ ಹೇಗೆ ಅನ್ನೋದನ್ನ ತಿಳಿಯೋಣ. ಕರೆಯೊಂದನ್ನ ಸ್ವೀಕರಿಸೋಣ. ಡಾಕ್ಟರ್ ನಮಸ್ತೆ, ಓಸಕಿಗೆ ಸ್ವಾಗತ. ಹಲೋ, ನಮಸ್ತೆ. ನಮಸ್ತೆ ಬಾಬುರಾವ್ ಕುಲಕರ್ಣಿ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ಈಗ ಹಾ, ಮಹಿಳೆಗೆ ತನ್ನ ಸೌಂದರ್ಯ ಅತಿ ಪ್ರಾಧಾನ್ಯತೆ ಇರ್ತದೆ, ಅದನ್ನ ಒಪ್ಪಬೇಕು. ಆದರೆ ಅದರ ಹೊರತಾಗಿ ಮಹಿಳೆ ತನ್ನ ಮಗುವಿಗೆ ಎದೆಹಾಲನ್ನು ಕೊಡೋದ್ರಿಂದ ಆ ಮಗುವಿನ ಭಾವಿ ಜೀವನ, ಆ ಮಗುವಿನ ನಂತರ ಸಂತಾನ ಕೂಡ ಒಳ್ಳೆಯ ರೀತಿಯಿಂದ ಸದೃಢವಾಗಿ ಆಗಲು ಶಕ್ಯವಿದೆ. ಈ ಹಿನ್ನೆಲೆಯಲ್ಲಿ ಮಹಿಳೆಯರು ತನ್ನ ಸೌಂದರ್ಯ ಅಯ್ಯಲ್ಲಿ ಇದು ಆಗುವುದಿಲ್ಲ, ಆದ್ರೂ ಕೂಡ ಮಕ್ಕಳಿಗೆ ಎದೆಹಾಲನ್ನು ಕೊಟ್ಟು ಅವರ ಜೀವನವನ್ನು ಚೆನ್ನಾಗಿರುವ ಜೊತೆಗೆ ಮಹಿಳೆ ಎದೆಹಾಲು ಕುಡಿಸಿದರೆ ಅವರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ವೈದ್ಯರು ಹೇಳ್ತಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಮಹಿಳೆಯರು ತ್ಯಾಗ ಮಾಡಿ ಭಾವಿ ಜೀವನದ ಒಳ್ಳೆಯ ರೀತಿಯಿಂದ ಆಗೋದಕ್ಕೆ ಮಗುವಿಗೆ ತನ್ನ ಸ್ತನಪಾನವನ್ನು ಮಾಡಿಸುವುದು ಅತಿ ಅವಶ್ಯಕ. ಯಾವ ತಾಯಿನೂ ಎದೆ ಹಾಲು ಕೊಡೋದ್ರಿಂದ ತನ್ನ ಸೌಂದರ್ಯ ಹಾಳಾಗುತ್ತೆ ಅನ್ಕೊಂಡಿಲ್ಲ. ಇದು ಪುರುಷರ ದೃಷ್ಟಿ ಅಷ್ಟೇ. ತಾಯಿ ಹಾಲು ಕುಡಿಸಿದ್ರೆ ಅವಳು ಗರ್ಭಿಣಿ ಇದ್ದಾಗ ಅವಳು ದೇಹದಲ್ಲಿ 3 kg ಎಕ್ಸ್ಟ್ರಾ ತೂಕ ಶೇಖರಿಸಿರ್ತಾಳೆ. ಇದು ಸ್ತನಪಾನಕ್ಕೋಸ್ಕರ ಶೇಖರಿಸಿರ್ತಾಳೆ. ಸ್ತನಪಾನ ಮಾಡೋದ್ರಿಂದ ಅವಳು ಆ ತೂಕ ಎಲ್ಲ ಕಮ್ಮಿ ಆಗತ್ತೆ. ಒಂದು ಹಳ್ಳಿಯಲ್ಲಿ ಗಾದೆ ಇದೆ, ಕೂಸು ಬೆಳೀತಾ ಬೆಳೀತಾ ಅವಳು ಕರೆಕ್ಟಾಗಿ ಹೊಟ್ಟೆಯಲ್ಲಿ ಮಗುವಿನ ತೂಕ ಚೆನ್ನಾಗಿದೆ ಅಂದರೆ ಅವಳು ಬಗ್ಗಿ 9 ತಿಂಗಳಾದ್ಮೇಲೆ 3ನೇ ತ್ರೈಮಾಸಿಕದಲ್ಲಿ ಬಗ್ಗಿ ಅವಳು ಪಾದ ನೋಡೋಕ್ಕಾಗಲ್ಲ. ಅಂದರೆ ಒಳಗಡೆ ಮಗುದು ತೂಕ ಬರ್ತ್ ವೇಟ್ ಚೆನ್ನಾಗಿದೆ ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ಆ ತೂಕ ಕೂಸ್ ಮೈ ಮೇಲೆ ಹೋಗ್ಬೇಕು ಅಂತ. ಸೊ 1 ವರ್ಷದ ಮಗು ಆದಾಗ ತಾಯಿ ಮೈ ಮೇಲಿರೋ 10 kg ತೂಕ ಮಗು 1 ವರ್ಷಕ್ಕೆ 9ರಿಂದ 10 kg ತೂಕ ಬರಬೇಕು. ಸೊ ನಾನು ಇದನ್ನ ತುಂಬಾ, ಈಗ ನಾನು ಮೋರ್ ದೆನ್ 40 ವರ್ಷದಿಂದ ನಾನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಯಾವ ತಾಯಿನೂ ತನ್ನ ಸೌಂದರ್ಯ ಹಾಳಾಗುತ್ತೆ ಅಂತ ಹಾಲು ಕೊಡ್ದಂಗಿರಲ್ಲ. ಇದು ಪುರುಷರ ಒಂದು ಭಾವನೆ ಅನಿಸ್ತಾ ಇದೆ ನನಗೆ. ಓಕೆ, ಅಂದ್ರೆ ಇವೆಲ್ಲವೂ ಕೂಡ ಎಷ್ಟು ಮುಖ್ಯ. ಈ ಒಂದು ಸಣ್ಣ ಪುಟ್ಟ ಟಿಪ್ಸ್ ನಾವು ಗಮನಿಸೇ ಇರೋದಿಲ್ಲ ನೀವು ಹೇಳೋ ಹಾಗೆ. ಆಮೇಲೆ ಈಗ ಒಂದು ಅವ್ರ ಹೆಸರೆಲ್ಲ ಹೇಳಕ್ ಬರಲ್ಲ, ಒಂದು ಸಿನಿಮಾ ನಟಿ, ತುಂಬಾ ಫೇಮಸ್ ಸಿನಿಮಾ ನಟಿ, ಅವರು ಸರಿಯಾದ ರೀತಿಯಲ್ಲಿ ಸಸಾರಜನಕ ಅಂದ್ರೆ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಸಕ್ಕರೆ ಪಿಷ್ಟ ಕಮ್ಮಿ ತಗೊಂಡು ಸರಿಯಾದ ಸಸಾರಜನಕ, ಸರಿಯಾದ ಕೊಬ್ಬು ಅಂದ್ರೆ ನಾವು ಇವಾಗ ಕೊಬ್ಬು ಅಂದ್ರೆ ತುಪ್ಪ, ಬೆಣ್ಣೆ ಆ ಥರ ಹೇಳ್ತೀವಿ. ಅವರು ಮುಖದಲ್ಲೆಲ್ಲ ಏನು ತೂಕನೇ ಬರಲಿಲ್ಲ. ಅವಳ ಗರ್ಭದಲ್ಲಿದ್ದ ಮಗುವಿನ ತೂಕ ತುಂಬಾ ಚೆನ್ನಾಗಿತ್ತು. ಅವರು ತುಂಬಾ ಯಶಸ್ವಿಯಾಗಿ ಹಾಲು ಕುಡಿಸಿ ಅವರು ಮತ್ತೆ ಅಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ರು. ತುಂಬಾ ಜನ ಹೇಳ್ತಾರೆ ಹಳ್ಳಿಯಲ್ಲಿ, ಓ ನಿನ್ಗೆ ತಾಯಿತನದ ಕಳೆ ಬಂದಿದೆ ಅಂತಂತ. ಇದೆಲ್ಲ ಫ್ಯಾಕ್ಟ್ ಇದು. ತಾಯಿ ಹಾಗೋಳು ಸಂತೋಷವಾಗಿ ಹಾಲು ಕುಡಿಸ್ತಾಳೆ. ಅವಳು ಸೌಂದರ್ಯನ ಹಾಲು ಕುಡಿಸೋದ್ರಿಂದ ಕಾಪಾಡುತ್ತೆ. ತಾಯಿ ಹಾಲು ಕುಡಿಸೋದು ನಿರಂತರವಾಗಿ ತಾಯಿ ತನ್ನ ಮಗುವಿಗೆ ಆ ಪೋಷಣೆಯನ್ನ ನೀಡಬೇಕು. ಬಾಂಡಿಂಗ್ ಇಸ್ ರಿಯಲ್ ಕರೆನ್ಸಿ. ಹಾಗೂ ಅದರಲ್ಲಿ ಸಮಯ ಹಾಗೂ ನಿಜವಾದ ವಿಮೆ ಅಂದ್ರೆ ಆಮೇಲೆ ಇನ್ನೂ ನೀವು ಮುಂದಕ್ಕೆ ಹೋಗ್ಬೇಕು ಅಂತಂತಂದ್ರೆ ಈಗ ಸೂಕ್ಷ್ಮ ಜೀವಿ ಅಂತ ಹೇಳ್ತೀವಿ, ಮಿಲ್ಕ್ ಮೈಕ್ರೋಬಿಯಾಮ್ ಅಂತ, ಅದು ತುಂಬಾ ದೊಡ್ಡ ಮಟ್ಟಕ್ಕೆ ಸಂಶೋಧನೆ ಆಗ್ತಾ ಇದೆ. ಒಂದ್ ತಾಯಿ ತನ್ನ ಮಗುನ ಅವಳ ಬ್ರೆಸ್ಟ್ ಮೇಲೆ, ಮಗು ಹುಟ್ಟಿದ ತಕ್ಷಣ ಮಗುನ ಅವಳು ಹೊಟ್ಟೆ ಮೇಲೆ ಇಟ್ಕೊಂಡು ಹಿಂಗೆ ಮೇಲ್ಗಡೆ ಅದೇ ಕ್ರಾಲ್ ಆಗುತ್ತೆ. ಇಟ್ ಇಸ್ ಕಾಲ್ಡ್ ಆಸ್ ಬ್ರೆಸ್ಟ್ ಕ್ರಾಲ್ ಅಂತ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ತಾಯಿ ಗರ್ಭಿಣಿ ಇದ್ದಾಗ ಅವಳು ದೇಹದ ಮೇಲೆ ಎದೆ ತೊಟ್ಟು ಆಮೇಲೆ ಕುತ್ತಿಗೆ ಮೇಲೆಲ್ಲ ಕಪ್ಪುಗಾಗ್ತಾ ಇರುತ್ತೆ. ಯಾಕೆ ಆ ಥರ ಕಪ್ಪುಗಾಗ್ತಾ ಇರುತ್ತೆ ಅಂತಂದ್ರೆ, ಮಗು ಹುಟ್ಟಿದ ತಕ್ಷಣ ತಾನು ಹುಡ್ಕಾಡ್ತಿರುತ್ತೆ ಅದ್ರ ಅಮ್ಮನ ದೇಹದ ಮೇಲೆ, ನನ್ಗೆ ಎಲ್ಲಿದೆ ಹಾಲು ಅಂತಂತ. ಆ ಕಪ್ಪು ಕಡೆಗೆ ಅದು ಹೋಗ್ಬಿಟ್ಟು ಸ್ವಲ್ಪ ಚೀಪಿದ್ರೆ ಸಾಕು, ಆಕ್ಸಿಟೋಸಿನ್ ಅಂತ ಜೀವರಸ ಉತ್ಪತ್ತಿಯಾಗಿ ಗರ್ಭಕೋಶ ಕುಗ್ಗಿ ಮಾಸ ಆಚೆ ಬಂದು ತಾಯಿನ ರಕ್ತಸ್ರಾವದಿಂದ ಕಾಪಾಡುತ್ತೆ ಮಗು. ರಕ್ತಹೀನತೆಯಿಂದ ಬಳಲುತ್ತಿರುವ ಹೆಣ್ಮಕ್ಳನ್ನು ಕಾಪಾಡುತ್ತೆ. ಆಮೇಲೆ ಎಷ್ಟು ವಿಸ್ಮಯ ಅಂದ್ರೆ, ತಾಯಿಯ ಹೆರಿಗೆ ಸ್ಥಾನದಿಂದ ಎದೆ ತೊಟ್ಟಿಗೆ 18 ಇಂಚು ಅಂಗಲ, ಮಗುವಿನ ಒಕ್ಕಳ ದಾರ ಸಹಿತ 18 ಇಂಚು.
ಎವ್ರಿಥಿಂಗ್ ಇಸ್ ಸೋ ಸಿಸ್ಟಮ್ಯಾಟಿಕ್. ಅಂದರೆ ನೇಚರು, ಪ್ರಕೃತಿನ ನಾವು ಚಾಲೆಂಜ್ ಮಾಡೋಕ್ಕಾಗಲ್ಲ. ತಾಯಿಯ ಕರ್ತವ್ಯ ಮಗುವಿನ ಹಕ್ಕು ಹಾಲು ಕುಡಿಯೋದು, ಪ್ರಕೃತಿಯ ನಿಯಮ, ಸೃಷ್ಟಿಕರ್ತ ಅಂದರೆ ಸೃಷ್ಟಿಕರ್ತನ ನಿಯಮ. ನಾವು ಮನುಷ್ಯರು ಎಲ್ಲ ಹಾಳು ಮಾಡಿಬಿಟ್ವಾ ಅಂತ ಭಾಳ ಯೋಚನೆ ಆಗುತ್ತೆ ಬೈ ಮೆಡಿಕಲೈಸಿಂಗ್ ಬರ್ತ್. ಸೊ ಪ್ರಾಯಶಃ ನಾವು ಇದನ್ನ ನೋಡೋದೇ ಆದ್ರೆ ಮೊದಲಿಗೆ ಭೂಮಿಯ ಮೇಲೆ ಬಂದದ್ದೇ ಆಹಾರ, ನಂತರ ತಾಯಿ ತನ್ನ ಒಡಲಿನಲ್ಲಿ ಇರುವಂತಹ ಮಗುವಿಗೆ ಆಹಾರವನ್ನ ನೀಡಿದ್ಲು. ಸೊ ಆಹಾರ ಸಿದ್ಧವಾದ ಮೇಲೆ ಮಗು ಬರುತ್ತೆ. ಆ ರೂಟಿಂಗ್ ರಿಫ್ಲೆಕ್ಸ್ ನ ಬಹಳ ನೀವು ಚಂದವಾಗಿ ನೀವು ಅರ್ಥೈಸಿದ್ರಿ. ಇದೊಂದು ಕರೆ ಸಿದ್ಧವಾಗಿದೆ, ಕರೆ ಸ್ವೀಕರಿಸೋಣ. ನಮಸ್ತೆ ಪಲ್ಲವಿ ಅವರೇ, ಓಸಖಿಗೆ ಸ್ವಾಗತ. ಹಲೋ 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 ಪಲ್ಲವಿ ಅವರೇ, ಕೇಳಿಸ್ತದ್ಯಾ? ಹಲೋ ನಿಮ್ಮ ಪ್ರಶ್ನೆ ಕೇಳಿ. ಹಲೋ ಹಲೋ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ ಟೇಕ್ ದ ನೆಕ್ಸ್ಟ್ ಒನ್. ಓಕೆ ಓಕೆ, ಏನೋ ಸಂಪರ್ಕ ಸಮಸ್ಯೆ ಇರ್ಬೋದು. ಹಲೋ, ಕೇಳಿಸ್ತಿದ್ಯಾ? ನಿಮ್ಮ ಪ್ರಶ್ನೆ ಕೇಳಿ. ಟಿವಿಯಿಂದ ಸ್ವಲ್ಪ ದೂರ ಬಂದು Hello, ಮಾತನಾಡಿ. ಕೇಳಿಸ್ತಿದ್ಯಾ? ಹಾ, ಪ್ರಶ್ನೆ ಕೇಳಿ. ಓಕೆ, ದಯವಿಟ್ಟು ಕರೆ ಮಾಡಿದಾಗ ಟಿವಿ ಇರುವಂಥ ಜಾಗದಿಂದ ಸ್ವಲ್ಪ ದೂರ ಬಂದು ನೀವು ಪ್ರಶ್ನೆಯನ್ನು ಕೇಳಬೇಕಾಗತ್ತೆ. ರಿಸೀವರ್ನಲ್ಲೇ ಮಾತಾಡಿ. ನೀವು ತಿಳಿಸ್ತಾ ಇದ್ರಿ ಯಾವೆಲ್ಲ ರೀತಿ ನೈಸರ್ಗಿಕವಾಗಿ ದೇವರು ಭಗವಂತ ಸೃಷ್ಟಿಯನ್ನು ಹೇಗೆ ಮಾಡಿದ್ದಾನೆ ಅನ್ನೋದನ್ನ. ಈಗ ಏನು ಗೊತ್ತಾ ಮಾಧವಿ, ಇವಾಗ 80% ಕಾಯಿಲೆಗಳು, ಅಂದರೆ 100ರಲ್ಲಿ 80 ಜನಕ್ಕೆ ಕಾಯಿಲೆಗಳು ಬರ್ತಾ ಇರೋದು ಆಹಾರ ಪದ್ಧತಿಗಳಿಂದ. ಎಸ್. ಆಮೇಲೆ ಇನ್ನೊಂದು ಆ್ಯಂಗಲ್ ಆ್ಯಡ್ ಮಾಡಿದ್ದೀವಿ, ಲೈಫ್ ಸ್ಟೈಲ್ ಅಂತ, ನಮ್ಮ ಜೀವನ ಶೈಲಿ. ನಾನೇ ಒಂದು ಉದಾಹರಣೆ. ನಾನು 63ನೇ ವಯಸ್ಸಿನಲ್ಲಿ ನನ್ನ ಸಕ್ಕರೆ ಕಾಯಿಲೆನ ರಿವರ್ಸ್ ಮಾಡಿದೆ. ಸರಿಯಾದ ಆಹಾರ ತಗೊಂಡು ಸಕ್ಕರೆ ಕಾಯಿಲೆನ ರಿವರ್ಸ್ ಮಾಡಿ ನಾನು ಯಾವ ಸಕ್ಕರೆ ಕಾಯಿಲೆ ಮೆಡಿಕೇಶನ್ಸಲ್ಲಿ ಇಲ್ಲ. ಒಂದು ತಾಯಿ ತನ್ನ ಮಗುಗೆ ಮುಂದೆ ಬರುವಂಥ ಕಾಯಿಲೆಗಳನ್ನ ತಡೆಗಟ್ಟಕ್ಕೆ ಸುಲಭವಾಗಿ ತನ್ನ ದೇಹದಲ್ಲಿ ಯಾರಿಗೂ ಬೇಡೋದು ಬೇಕಾಗಿಲ್ಲ, ಸಲೀಸಾಗಿ ಹರಿತಿರೋ ಹಾಲನ್ನು ತನ್ನ ಮಗುಗೆ ಕೊಡ್ದಂಗೆ ಅನ್ಯಾಯ ಮಾಡ್ತಿದ್ದಾರಲ್ಲ ಅಂತ. ತಾಯಂದ್ರೆ ಹೇಳ್ತಾರೆ ನಮಗೆ ಸರಿಯಾದ ಮಾಹಿತಿ ಇಲ್ಲ ಅಂತ. ಹೌದು, ನಾನು ಒಪ್ಕೊತೀನಿ. ನಮ್ಮ ಆರೋಗ್ಯ ಕಾರ್ಯಕರ್ತರಿಗೆ ನಾವು ಎಷ್ಟೊಂದು ಹೇಳಿದ್ರು ಯಾಕೋ ಯಾರೂ ಸ್ತನಪಾನದ ವಿಷಯದಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲ್ಲ. ಈ ಹಾಲು ಕೊಡದೇ ಇರೋದ್ರಿಂದ ಬರೋ ಹಾರ್ಟ್ ಡಿಸೀಸಸ್ಸು. ನಾನು ಮೊನ್ನೆ ಅಹಮದಾಬಾದಲ್ಲಿದ್ದೆ, ನೀವು ಫೋನ್ ಮಾಡ್ತಾ ಇರ್ಬೇಕಾರಲ್ಲೆಲ್ಲ, ಅಲ್ಲಿ UC ಮೆಹ್ತಾ ಪೀಡಿಯಾಟ್ರಿಕ್ ಹಾರ್ಟ್ ಡಿಸೀಸ್ ಹಾಸ್ಪಿಟ್ಲು. ಅಲ್ಲಿ ಅಷ್ಟೊಂದು ಜನ ಮಕ್ಕಳಿದ್ದಾರೆ. ಅವರೆಲ್ಲ ತಾಯಂದ್ರ ಸ್ತನದಲ್ಲಿ ಬೇಕಾದಷ್ಟು ಹಾಲಿತ್ತು. ಅವರು ಮಗುಗೆ ತೂಕ ಬಂದಿಲ್ಲ, ಹಾರ್ಟ್ ಡಿಸೀಸ್ ಇದೆ, ಹಾಲು ಕುಡಿಯೋಕ್ಕಾಗಲ್ಲ ಅಂತೆಲ್ಲ. ನಂಗೆ ತುಂಬ ದುಃಖ ಆಯಿತು. ಅದು ಸರ್ಕಾರಿ ಆಸ್ಪತ್ರೆ, ಅವರಿಗೆ ಫ್ರೀ ಸರ್ಜರೀಸ್ ಇರುತ್ತೆ. ಆದರೆ ಇದೆಲ್ಲ ಬೇಕಾ ನಮಗೆ? ಒಂದು ತಾಯಿ ತನ್ನ ಮೊಲೆಯಲ್ಲಿ ಬರ್ತಿರೋ ಹಾಲನ್ನು ಮಗು ಕೊಟ್ಟರೆ ಮುಂದೆ ಬರುವ ಎಷ್ಟೊಂದು ಕಾಯಿಲೆಗಳನ್ನ ತಡಿಬೋದು. ತಾನೂ ಆರೋಗ್ಯವಾಗಿರ್ತಾಳೆ, ಮಗುನೂ ಆರೋಗ್ಯವಾಗಿರುತ್ತೆ, ಆ ಮಗುವಿನ ಮುಂದಿನ ಪೀಳಿಗೆನೂ ಆರೋಗ್ಯವಾಗಿರುತ್ತೆ. ಹೆಂಗೆ ಮನದಟ್ಟಿಸ್ಬೇಕು ಅಂತಂತ ನಿಜವಾಗ್ಲೂ ನಾನು ಕಷ್ಟಪಡ್ತಾ ಇದ್ದೀನಿ ಎಟ್ ದ ಏಜ್ ಆಫ್ 68 years ಅನ್ಕೊಳ್ಳಿ. ಓಕೆ, ಸೊ ನಿಜವಾಗ್ಲೂ ಇಲ್ಲಿ ಎಲ್ಲೋ ಒಂದು ಸಮಸ್ಯೆ ಇದೆ, ಒಂದು ಗ್ಯಾಪ್. ಆ ಲ್ಯಾಕ್ಯೂನ ವಾಯ್ಡ್ನ ಫಿಲ್ ಮಾಡೋದು ಹೇಗೆ ಅಂತ ನೋಡ್ತಿದ್ವಿ. ಹಾಗಿದ್ರೆ ನಾವು ನೋಡಬೇಕಾಗಿರೋದು ತಾಯ್ತನದ ಹೊಸ್ತಿಲಿನಲ್ಲಿ ಇರುವವರು, ಅಂದ್ರೆ ಬಸರಿ ಇದ್ದಾಗ್ಲೇನೆ ನಾವು ಆ ನಮ್ಮ ಒಂದು ಸ್ತನವನ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಹೇಗೆ ಸರಿಯಾದ. ಅದಕ್ಕೆ ನಾನು ಏನಂತ ಹೇಳ್ತಾ ಇದ್ದೆ ಅಂದ್ರೆ, ಹೆಲ್ತ್ ಇಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಪ್ರೆಗ್ನೆಂಟ್ ವುಮನ್ ಅಂಡ್ ದ ಮದರ್ ಅಂತ. ಗರ್ಭಿಣಿ ಹೆಣ್ಮಗಳು ಮತ್ತೆ ತಾಯಿ. ಸೊ ಇವಾಗ ಪ್ರೆಗ್ನೆಂಟ್ ಆದಾಗ ತಾಯಿ ಖಂಡಿತ ಹಾಸ್ಪಿಟ್ಲಿಗೆ ಹೋಗ್ತಾಳೆ. ಈಗ ನಮ್ಮ ಮಾಹಿತಿ ಪ್ರಕಾರ 90 ಜನ ತಾಯಿಯಂದರು ಬಸರಿ ಆಗಿದ್ದಾಗ ಆಸ್ಪತ್ರೆಗೆ, ಪ್ರೈಮರಿ ಹೆಲ್ತ್ ಸೆಂಟರ್ ಆಗಲಿ, ಕಮ್ಯುನಿಟಿ ಹೆಲ್ತ್ ಸೆಂಟರ್, ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜ್ ಎಲ್ಲ ಕಡೆ ಹೋಗ್ತಾಳೆ. ಆ ಒಂದು ಸಂಪರ್ಕದಲ್ಲಿ ಪ್ರತಿ ಸಲ ನಾವು ತಾಯಂದ್ರಿಗೆ ಮಾಹಿತಿ ಕೊಡಬೇಕು. ಅಂದರೆ ಒಂದೊಂದ್ಸಲ ಕೂಸು ಹುಟ್ಟೋಕೆ ಮುಂಚೆ ಕುಲಾಯಿ ಹೊಲ್ಸೋದ ಅಂತ ಹೇಳ್ತಾರೆ. ಬಟ್ ಆದರೂ ನಮ್ಮ ಆಸ್ಪತ್ರೆಯಲ್ಲಿ, ನಾನೀಗ ಕೆಲಸ ಮಾಡ್ತಾ ಇರೋದು ಒಂದು ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ, ಎಲ್ಲ ಕಡೆ ನಾವು QR ಕೋಡ್ ಹಾಕ್ಬಿಟ್ಟಿದ್ದೀವಿ. ತಾಯಂದ್ರು ಬಸರಿ ಇದ್ದಾಗ ಏನು ಆಹಾರ ತಗೋಬೇಕು, ಆಮೇಲೆ ಮಗುವಿಗೆ ಹೇಗೆ ಹಾಲು ಕುಡಿಸ್ಬೇಕು ಅಂತ ಅಲ್ಲಿಂದ ನಾವು ಮಾಹಿತಿ ಕೊಡ್ತಾ ಬರ್ತಾ ಇರ್ತೀವಿ. ಅವಾಗ ಭವಿಷ್ಯ, ಆಮೇಲೆ ಜಸ್ಟ್ ಮಾಹಿತಿ ಇಸ್ ನಾಟ್ ಇನ್ ಇದು ಕೌಶಲತೆ. ಈಗ ಅನಿತಾ ಹಾಕಿದ್ದಾರೆ, ಈ QR ಕೋಡ್ ಎಲ್ಲರೂ ಸ್ಕ್ರೀನ್ಶಾಟ್ ತಗೊಂಡ್ರೆ ಇದರಲ್ಲಿ ಎಲ್ಲ ಮಾಹಿತಿ ಇದೆ. ಅದನ್ನ ನೀವು 31 ಭಾಷೆಯಲ್ಲಿದೆ, ಕನ್ನಡ, ಹಿಂದಿ, ಗುಜರಾತಿ ಎಲ್ಲ ಭಾಷೆಯಲ್ಲೂ ಇದೆ. ಇದರಲ್ಲಿ ನೀವೇ ಯಾಕೆ ಜ್ಞಾನಿಗಳಾಗಬಾರ್ದು,
ನೀವೇ ನಿಮ್ಮ ಮಗುವಿನ ಆರೈಕೆಗೆ ಯಾಕೆ ಬುದ್ಧಿವಂತರಾಗಬಾರ್ದು ಅನಿಸುತ್ತೆ. ಸೊ ಪ್ರತಿ ಕಾಂಟ್ಯಾಕ್ಟಲ್ಲಿ ನಾವು ಮಾಹಿತಿ ಕೊಡ್ತಾ ಹೋಗಬೇಕು. ಎಲ್ಲರಿಗೂ ಗೊತ್ತು, ಕವಿಗಳು, ಲೇಖಕಿಯರು ಹಾಲಿನ ಬಗ್ಗೆ ಬೇಕಾದಷ್ಟು ತಾಯಿ ಹಾಲಿನ ಬಗ್ಗೆ ಮಾತಾಡ್ತಿರ್ತಾರೆ. ಅವೆಲ್ಲ ಬೇಕಾಗಿಲ್ಲ, ಕೌಶಲ್ಯತೆ ಹೇಳ್ಕೊಡ್ಬೇಕು ತಾಯಂದ್ರಿಗೆ. ಆಮೇಲೆ ನೆಕ್ಸ್ಟ್ ಡೆಲಿವರಿ ಆಗೋದು ಆಸ್ಪತ್ರೆಯಲ್ಲಿ. ನಮ್ಮ ಆಸ್ಪತ್ರೆಯಲ್ಲಿ ಮಗು ಹುಟ್ಟಿದ 1 ಗಂಟೆ ಒಳಗೆ ನಾವು ಪ್ರಸೂತಿ ವಾರ್ಡಲ್ಲೇ ಮಗುಗೆ ಹಾಲು ಉಣಿಸೋಕ್ಕೆ ಶುರು ಮಾಡ್ತೀವಿ. ಅಕಸ್ಮಾತ್ ಸಿಸೇರಿಯನ್ ಸೆಕ್ಷನ್ ಆಗಿದ್ರೆ ಅಲ್ಲೇ ಆಪ್ರೇಷನ್ ಥಿಯೇಟ್ರಲ್ಲೇ ಹಾಲು ಕುಡ್ಸೋಕ್ಕೆ ಶುರು ಮಾಡ್ತೀವಿ. ಸೊ ಹೀಗೆ ಇದೆ. ಆಮೇಲೆ ಆ ಮಗು ನಮಗೆ 2 ಅಥವಾ 3 ದಿವಸ ಇರ್ತಾರೆ. ಆ 3 ದಿವಸ ತುಂಬ ಕ್ರೂಷಿಯಲ್. ಸೊ ಆ 3 ದಿವಸದಲ್ಲಿ ನಾವು ಬ್ರೆಸ್ಟ್ ಫೀಡಿಂಗ್ ಅಸೆಸ್ಮೆಂಟ್ ಫಾರ್ಮ್ ಅಂತೆಲ್ಲ ಇದೆ. ಇದು ಹೆಲ್ತ್ ಸ್ಪೋಕನ್ ಟ್ಯುಟೋರಿಯಲ್ IIT ಮುಂಬೈಯಿಂದ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಆ ಒಂದು ವೇಳೆಯಲ್ಲಿ ಶಿಫ್ಟಲ್ಲಿರೋ ಸಿಸ್ಟರ್ಸು ಮನೆಗೆ ಹೋಗೋದ್ರೊಳಗೆ 9 ಸಲ ಅದನ್ನು ನೋಡ್ತಾ ಇರಬೇಕು. ಆವಾಗ ಆ 9 ಸಲ ಅವಳಿಗೆ ಹೇಳ್ಕೊಟ್ರೆ ಒಂದು ತಕ್ಕ ಮಟ್ಟಿಗೆ ಅವಳು ಹಾಲು ಕರೆಕ್ಟಾಗಿ ಕೌಶಲ್ಯತೆ ತಿಳ್ಕೊತಾಳೆ. ಅದಾದಮೇಲೆ ಲಸಿಕೆ ಕಾರ್ಯಕ್ರಮ ಬರ್ತಾರೆ. ಅದು 1.5 ತಿಂಗಳು, 1.5, 2.5, 3.5 ತಿಂಗಳು. ಅವಾಗಲೂ ಸಹಿತ ನಮಗೆ ಒಂದು ತಾಳ್ಮೆ ಇದ್ದು ಆ ಮಗುನ ನೋಡ್ಬಿಟ್ಟು, ಪೇಷಂಟ್ ಅಂತ ಹೇಳೋಕ್ಕಾಗಲ್ಲ, ಆ ಮಗುನ ನೋಡ್ಬಿಟ್ಟು ಸರಿಯಾದ ರೀತಿಯಲ್ಲಿ ಹಾಲು ಕೊಡ್ತಿದ್ಯಾ ಇಲ್ವಾ ಅಂತ ಅಂದ್ಬಿಟ್ಟು ನಾವು ನೋಡಬೇಕು. ಸೊ ಸಸ್ಟೈನಬಿಲಿಟಿ, ಇವಾಗ ಅವರೇ ಈ ಒಂದು ಘೋಷಣೆಯಲ್ಲಿ ಸಸ್ಟೈನಬಿಲಿಟಿ. ಆ 3 ತಿಂಗಳು 4 ತಿಂಗಳು ಯಾರೋ ಹೇಳ್ತಾರೆ ಮಗುಗೆ ತೂಕ ಬರ್ತಾ ಇಲ್ಲ, ಮಗು ಅಳ್ತಾ ಇದೆ, ಬೇರೆ ಹಾಲು ಕೊಡು ಅಂತ ಹೇಳ್ತಾರೆ. ಸೊ ಪ್ರತಿಯೊಂದು ಹಂತದಲ್ಲಿ ನಾವು ಇನ್ವೇಟ್ ಆಗಬೇಕು, ಅಗ್ರೆಸಿವ್ ಆಗಬೇಕು ಅದನ್ನು ಸಸ್ಟೈನ್ ಮಾಡೋಕ್ಕೆ. ಯಾಕೆ ನಾವು ಇಷ್ಟೊಂದು 6 ತಿಂಗಳವರೆಗೂ ಅಂತ ಹೇಳ್ತೀವಿ ಅಂದರೆ, 6 ತಿಂಗಳಲ್ಲಿ ತಾಯಿಯ ಮೊಲೆ ಹಾಲಲ್ಲಿ ಬರುವ ಒಂದು ಅಮೃತ ಅದು ಯಾವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದನೂ ನೀವು ಇಮಿಟೇಟ್ ಮಾಡೋಕ್ಕಾಗಲ್ಲ. ಮೊದಲು 2 ವಾರದಲ್ಲಿ ಮಗುವಿನ ತೂಕ ಎಷ್ಟು ಚೆನ್ನಾಗಾಗುತ್ತೆ ಅಂತಂದರೆ, ಆಮೇಲೆ ಮೊದಲು 2 ತಿಂಗಳಲ್ಲಿ ಮಗು ಉದ್ದ ಬೆಳೆಯುತ್ತೆ. ತುಂಬ ಸಲ ಎಲ್ಲರೂ ನೀವು ಎಷ್ಟು ಎತ್ತರ ಇದ್ದೀರಾ ಅಂತ ಹೇಳ್ದೆ. ನಾನು ಹೇಳ್ತೀನಿ ನಿಮ್ಮ ಕೈಯಲ್ಲೇ ಇದೆ ಅಂತ. ಮೊದಲು 1 ವರ್ಷದಲ್ಲಿ ಮಗುವಿನ ಬೆಳವಣಿಗೆ ಎಷ್ಟು ಬುದ್ಧಿವಂತರಾಗ್ತಾರೆ ಈ ಮಕ್ಕಳು ಅಂದರೆ, ಅವರ IQ, ಇಂಟೆಲಿಜೆಂಟ್ ಕೋಶಂಟ್ ಎಲ್ಲ ಯು ಡೋಂಟ್ ಹ್ಯಾವ್ ಟು ಸ್ಟ್ರಗಲ್, ವಿ ಡೋಂಟ್ ಹ್ಯಾವ್ ಟು ವರಿ. ಒಳ್ಳೊಳ್ಳೆ ಕಾಲೇಜ್ಗಳಲ್ಲಿ ಮಗುಗೆ ಯಾವ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅದೆಲ್ಲ ಸಿಗುತ್ತೆ. ನಿಮ್ಮ ಕೈಯಲ್ಲಿದೆ ಆ ಶಕ್ತಿ. ಇನ್ನೊಂದು ಮಾತು, ತಾಯಂದ್ರಿಗೆ ಸಿಕ್ಕಾಬಿಟ್ಟೆ ಏನೇನೋ ಕೊಡಬೇಡಿ. ತಾಯಂದ್ರಿಗೆ ಸಕ್ಕರೆ ಪಿಷ್ಟ ಕಮ್ಮಿ ಇರಬೇಕು, ಸಸಾರಜನಕ. ಅವಳು ತೂಕ 120 ಹೈಟ್ ಇದ್ದರೆ 100 ಸೆಂಟಿಮೀಟರ್ಸ್ನ ಮೈನಸ್ ಮಾಡಿದ್ರೆ 175 ಸೆಂಟಿಮೀಟರ್ಸ್ ಅವಳು ತೂಕ ಇದೆ ಅಂದ್ಕೊಳ್ಳಿ. 100 ಸೆಂಟಿಮೀಟರ್ಸ್ ಮೈನಸ್ ಮಾಡಿದ್ರೆ 75 kgs ಅಂತ ಹೇಳ್ತೀವಿ. ಸೊ 75 kgsಗೆ 1 kg ಪರ್ kg ಆಫ್ ಐಡಿಯಲ್ ಬಾಡಿ ವೇಟ್. ಅವಳಿಗೆ 75% ಆಫ್ ಪ್ರೋಟೀನ್ ಬೇಕು, 75 ಗ್ರಾಮ್ಸು. ಅದರಲ್ಲಿ ಅರ್ಧ ಪ್ರೋಟೀನ್ಸು ಆ್ಯನಿಮಲ್ ಪ್ರೋಟೀನ್ಸು. ತುಂಬ ಜನ ಇಲ್ಲ ನಾನು ಸಸ್ಯಾಹಾರಿ ಅಂತಾರೆ. ಸಸ್ಯಾಹಾರಿಯವ್ರಿಗೆ ಹಾಲು, ಮೊಸರು, ಚೀಸು, ಪನ್ನೀರು ಆ ಥರದ್ದು ತಗೊಳ್ಳಿ ಅಂತ ಹೇಳ್ತೀವಿ. ಸೊ ನೀವು ಸರಿಯಾಗಿ ಪ್ರೋಟೀನ್ಸ್ ತಗೊಂಡ್ರೆ ನಿಮ್ಮ ದೇಹದ ಮೇಲೆ ತೂಕ ಬರೋದಕ್ಕಿಂತ ನಿಮ್ಮ ಗರ್ಭದಲ್ಲಿರೋ ಮಗುವಿನ ತೂಕ ಚೆನ್ನಾಗಿ ಬರುತ್ತೆ. ಇಷ್ಟು ವರ್ಷ ಆದ್ರೂ ನಮ್ಮ ಮಕ್ಕಳು 2.7 kgs ಅಷ್ಟೇ ಬರ್ತ್ ವೇಟ್ ಚೆನ್ನಾಗಿದ್ರೆ ಮಗು ಬೆಳವಣಿಗೆ ಎಷ್ಟು ಚೆನ್ನಾಗಾಗುತ್ತೆ, ಮೆದುಳಿನ ಬೆಳವಣಿಗೆ ಇಲ್ಲ. ಆಮೇಲೆ ಇನ್ನೊಂದು ಪ್ರಕೃತಿಯ ನಿಯಮ, ತಾಯಿ ಗರ್ಭದಲ್ಲಿ ಮಗು ಕತ್ತಲಲ್ಲಿರುತ್ತೆ. ಆಮೇಲೆ ಹುಟ್ಟಿದ ಆಚೆ ಬಂದ ತಕ್ಷಣ ಅದು ಕಣ್ಮುಚ್ಕೊಂಡಿರುತ್ತೆ. ಯಾಕೆಂದರೆ ಎಲ್ಲೂ ಡಿಸ್ಟ್ರಾಕ್ಟ್ ಆಗಬಾರ್ದು. ಬರೀ ಅಮ್ಮನ ಬ್ರೆಸ್ಟೇ ನೋಡ್ಕೊಂಡು ನಾನು ಹಾಲು ಕುಡಿಬೇಕು ಅಂತ 6 ವಾರದವರೆಗೂ. ಜಸ್ಟ್ ಲುಕ್ ಎಟ್ ಆಲ್ ದಿಸ್, ಇಟ್ ಈಸ್ ಸೋ ಫ್ಯಾಸಿನೇಟಿಂಗ್. ಡೆಫಿನೆಟ್ಲಿ ಮೋರ್ ಟು ಗೋ. ಇನ್ನೊಬ್ರು ಕರೆ ಮಾಡಿದ್ದಾರೆ, ಕರೆ ಸ್ವೀಕರಿಸೋಣ. ಹಲೋ, ನಮಸ್ತೆ. ನಮಸ್ತೆ, ಓಸಕಿಗೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್. ನಿಮ್ಮ ಪ್ರಶ್ನೆ ಕೇಳಿ, ಕೇಳಿಸ್ತಾ ಇದೆ. ನಮಸ್ತೆ. ಹಲೋ ಹಲೋ ಹಲೋ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ. ಓಕೆ, ಸರಿಯಾಗಿ ಕನೆಕ್ಟ್ ಆಗ್ತಿಲ್ಲ ಅನ್ಸುತ್ತೆ ಪ್ರಾಯಶಃ. ಕೇಳಿಸ್ತಾ ಇದೆಯಾ ನಾವು ಮಾತಾಡ್ತಿರೋದು? ನಮಸ್ತೆ. ವಿಲ್ ಗೋ ಟು ದ ನೆಕ್ಸ್ಟ್. ಕೇಳಿಸ್ತಾ ಇಲ್ಲ ಮೇಡಮ್ ನಿಮಗೆ? ನಿಮ್ಮ ಪ್ರಶ್ನೆ ಕೇಳಿ, ನಮಗೆ ಕೇಳಿಸ್ತಾ ಇದೆ. ನಿಮ್ಮ ಪ್ರಶ್ನೆ ಕೇಳಿ. ಓಕೆ, ಸರಿಯಾಗಿ ನಮ್ಗೆ ಎಲ್ಲ ಸಿಗ್ತಾ ಇಲ್ಲ. ಫೋನಲ್ಲಿ ನಿಮ್ ಸೌಂಡ್ ಕೇಳ್ತಾ ಇಲ್ಲ ನೋಡಿ ಮೇಡಮ್. ನಾ ಹೇಳೋದು, ನಾವಿವಾಗ ಸಣ್ಣ ಮಕ್ಕಳಿದ್ದಾಗ ತಾಯಂದಿರು ಚೆನ್ನಾಗಿ ಹಾಲು ಕುಡಿಸ್ಬೇಕು. ಈಗ ಹಾಲು ಕುಡಿಸ್ಬೇಕಂತಂದ್ರೆ ನಾವು ಮಕ್ಕಳನ್ನ ಸಣ್ಣ ಮಕ್ಕಳಿದ್ದಾಗ LKG UKG ಶಾಲೆ ಕಳಿಸ್ಬೇಕು. ಆಮೇಲೆ ಅವ್ರಿಗೆ
ಬಿಸಿರುದು ಅಷ್ಟು ನಾವು ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ಅಂದ್ರೆ ಬೇಗ ಶಾಲೆಗೆ ಕಳಿಸ್ಬೇಕು ಅಂತನಾ? ಹಲೋ, ಓಕೆ, ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತಾ ಓಕೆ. ಮದ್ವೆ ಏನ್ ಗೊತ್ತಾ, ಕೌಶಲತೆ ಅಂದ್ರೆ ಸ್ಕಿಲ್. ನಾವ್ ಎಲ್ಲಿ ಎಡುತ್ತಿದೀವಿ ಅಂತ ತಾಯಿಯಂದ್ರು ಮಕ್ಳಿಗೆ ಹಿಂಗೆಲ್ಲ ಬೆಚ್ಚಗೆ ಹಾಕ್ಬಿಡ್ತಾರೆ ಮಗುಗೆ. ಆಮೇಲೆ ಈಗ ಅದೇನೋ ಒಂದು ಮಗುನ ಕ್ಯಾರಿ ಮಾಡ್ತಾರೆ ಅದು ಜಿಪ್ಪರ್ ಅಲ್ಲಿ, ಆಯ್ತಾ. ಆಮೇಲೆ ತುಂಬಾ ಜನ ಮಗು ತಲೆ 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 ಅಂತ ಒದಾಡ್ತಾ ಇರ್ತಾರೆ. ಸೊ ಮಗುಗೆ ಹುಟ್ಟಿದ ತಕ್ಷಣ ಅಂದ್ರೆ ಮೊದಲು 1 ಗಂಟೆಯಿಂದ ನಾವು ಪ್ರಸೂತಿಗೆ ವಾರ್ಡಲ್ಲೇ ಹೆರಿಗೆ ಹಾಲು ಕುಡ್ಸೋಕೆ ಶುರು ಮಾಡಿರ್ತೀವಿ. 6 ವಾರದವರೆಗೂ ಮಗು 10ರಿಂದ 12 ಸಲ ಹಾಲು ಕುಡಿಬೇಕು. ಅಂದರೆ 24 ಗಂಟೆಯಲ್ಲಿ 2 ಅವರು. ಯಾಕೆ ನಾವು ಅದು 24 ಗಂಟೆಯಲ್ಲಿ ಇಂಥ ಸ್ಟ್ರೆಸ್ ಮಾಡ್ತೀವಿ ಅಂದರೆ, ನಾವು ಒಂದು ದಿನಕ್ಕೆ ಅಂದರೆ ಇವತ್ತು 8 ಗಂಟೆಯಿಂದ ರಾತ್ರಿ 8 ಗಂಟೆ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಕಡ್ಡಾಯವಾಗಿ 24 ಗಂಟೆಯಲ್ಲಿ 12 ಸಲ ಹಾಲು ಕುಡಿಸ್ಬೇಕು. ಅದರಲ್ಲಿ 3 ಸಲ ರಾತ್ರಿ ಹೊತ್ತು ಕುಡಿಸ್ಬೇಕು. ಯಾಕೆ 3 ಸಲ ರಾತ್ರಿ ಹೊತ್ತು ಕುಡಿಸ್ಬೇಕು ಅಂದರೆ, ಪ್ರೋಲ್ಯಾಕ್ಟಿನ್ ಜೀವರಸ ಉತ್ಪತ್ತಿ ಆಗೋದು ರಾತ್ರಿ ಹೊತ್ತು. ಈ ಜೀವರಸ ಯಾಕೆ ಉತ್ಪತ್ತಿ ಆಗುತ್ತೆ ರಾತ್ರಿ ಹೊತ್ತು ಅಂದರೆ, ತಾಯಿ ಆರಾಮಾಗೆ ತನ್ನ ಮಗು ಜೊತೆ ಇರ್ಬೋದು ಅಂತ ಅಂದ್ಬಿಟ್ಟು ಅವಾಗ ಹಾಲು ಉತ್ಪತ್ತಿ ಪ್ರೊಡಕ್ಷನ್ ಯೂನಿಟ್ ಅದು, ಆಯ್ತಾ. ಆಮೇಲೆ ಗರ್ಭಕೋಶನ ಇದು ಅಂಡಾಶಯನ ಕುಗ್ಸುತ್ತೆ, ಪದೇ ಪದೇ ಬಸರಿ ಆಗೋದನ್ನ ತಡೆಗಟ್ಟುತ್ತೆ. ಸೊ ಈ 10ರಿಂದ 12 ಸಲ, ಅದರಲ್ಲಿ 3 ಸಲ ರಾತ್ರಿ ಕೊಡಬೇಕು. ಆಮೇಲೆ ಪ್ರತಿ ಸಲ ಹಾಲು ಕುಡ್ಸೋಕೆ ಮುಂಚೆ ತಾಯಂದ್ರು 250 ml ನೀರು ಕುಡಿಬೇಕು. ನೀರನ್ನ ಯಾಕೆ ಎಷ್ಟು ಸಲ ಕುಡಿಬೇಕು ಅಂದರೆ 8 ಸಲ. 100 ml ತಾಯಿ ಹಾಲಲ್ಲಿ 88% ನೀರಿನ ಅಂಶ ಇರುತ್ತೆ. ಅದಕ್ಕಾಗಿ ಅವರು ನೀರು ಕುಡಿಬೇಕು. ಸೊ ತಾಯಂದ್ರಿಗೆ ಭಾಳ ಏನೇನೋ ಶಾಸ್ತ್ರಗಳಿದೆಯಪ್ಪ, ನೀರು ಕೊಡಲ್ಲ, ಕಿವಿಗೆ ಹತ್ತಿ ಇಡ್ತಾರೆ, ಮಫ್ಲರು ಸೋಟರು ಎಲ್ಲ ಹಾಕ್ತಾರೆ, ಇದೊಂದು. ಸೊ ತಾಯಿಯ ನೀರು ಬಳಸಬೇಕು. ಆಗಲೇ ನಾನು ಹೇಳಿದೆ, ಅವರಿಗೆ ಸರಿಯಾಗಿ ಸಸಾರಜನಕ ಕೊಡಬೇಕು, ಸಕ್ಕರೆ ಪಿಷ್ಟ ಕಮ್ಮಿ ಮಾಡಬೇಕು. ಮತ್ತೆ ಕತ್ತಲಿನ ಒಂದು ವಾತಾವರಣ ಕೂಡ ಹೇಳಿದ್ರಿ. ಇಲ್ಲ, ಅದೆಲ್ಲ ಬೇಕಾಗಿಲ್ಲ. ಮಗು ತಾಯಿ ಗರ್ಭದಲ್ಲಿ ಕತ್ತಲಲ್ಲಿ ಇರುತ್ತೆ, ಆಚೆ ಬಂದಾಗ ಅದಕ್ಕೆ ಇಷ್ಟೇ ಇರುತ್ತೆ ವಿಷನ್ 90 ಡಿಗ್ರೀಸ್ ಅಂತ ಹೇಳ್ತೀವಿ. ಅದೆಲ್ಲ ಅರ್ಥ ಆಗಲ್ಲ ಸಾಮಾನ್ಯ ಜನರಿಗೆ. ಆಮೇಲೆ ಇದರಿಂದ ತೆಗಿತೀವಿ ಆ ಮಗುನ, ಇದನ್ನೆಲ್ಲ ತೆಗಿಬೇಕು. ಸಾಕ್ಸು, ಕೈಗೆ ಹಾಕಿರ್ತಾರೆ ಮಿಟನ್ಸು, ಕಾಲ್ಚೀಲ, ಎಲ್ಲದನ್ನು ತೆಗಿಬೇಕು. ಯಾಕಂದ್ರೆ ಆ ಮಗು ತಾಯಿ ದೇಹದ ಸಂಪರ್ಕವಾಗಿ ತಾಯಿ ದೇಹದಲ್ಲಿರುವ ಸೂಕ್ಷ್ಮ ಜೀವಿಗಳು, ಇದಕ್ಕೆ ಸ್ಕಿನ್ ಮೈಕ್ರೋಬಿಯೋಮ್, ಗಟ್ ಬ್ರೆಸ್ಟ್ ಮಿಲ್ಕ್ ಮೈಕ್ರೋಬಿಯೋಮ್ ಅಂತ ಹೇಳ್ತೀವಿ. ಮಗುವಿನ ಕರಳು 22 ಮೀಟರ್ಸ್ ಇದೆ. ಎಷ್ಟು ಸ್ಟರೈಲು, ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂದರೆ, ನೀವು ಒಂದು ಚಮಚ ಬೇರೆ ಏನಾದರೂ ಕೊಟ್ಬಿಟ್ರೆ ಜೀವನ ಪರ್ಯಂತ ತೊಂದರೆ ಆಗುತ್ತೆ. ಅಂದರೆ ಸುಮ್ಮನೆ ಒಂದು ಉದಾಹರಣೆಗೆ ಹೇಳಬೇಕು ಅಂದರೆ, ನೀವೇನೋ ಒಂದು ಬೇರೆ ಏನೋ ಕೊಡ್ತೀರಾ, ತುಪ್ಪನೋ, ಜೇನುತುಪ್ಪನೋ, ಸಕ್ಕರೆನೋ, ಬೇರೆ ಹಾಲೋ ಏನೇನೋ ಕೊಡ್ತೀರಾ. ಕೊಟ್ಟಾಗ ಆ ಕರಡಲ್ಲಿ ತೂತಾಗುತ್ತೆ. ಆ ತೂತು ಬೇರೆ ಆಹಾರ ಬೇಡದೇ ಇರೋ ಎಲ್ಲ ದೇಹಕ್ಕೆ ಹೋಗೋಕೆ ಶುರುವಾಗುತ್ತೆ. ಸೊ ಅಷ್ಟು ಸೂಕ್ಷ್ಮ. ಅದಕ್ಕೋಸ್ಕರ ಹುಟ್ಟಿದ 1 ಗಂಟೆ ಒಳಗೆ ತಾಯಿ ಹಾಲು ಶುರು ಮಾಡಬೇಕು. ತಾಯಿಯ ಹೊಟ್ಟೆ ಮೇಲೆ, ಎದೆ ಮೇಲೆ ಸೂಕ್ಷ್ಮ ಜೀವಿಗಳು ದೇಹಕ್ಕೆ ಸೇರ್ಕೋಬೇಕು ಅಂತಂತ ನಾವು ಹೇಳ್ತಾ ಇರೋದು. ಅಂದ್ರೆ ದೇಹದಿಂದ ದೇಹದ ಸ್ಪರ್ಶ ಆಗಬೇಕು. ದೇಹದ ಸ್ಪರ್ಶ ಆಗೋದು ಅಲ್ಲದೆ, ನೀವು ಅವಾಗಲೇ ಬಾಂಡಿಂಗ್ ಅಂತ ಹೇಳಿದ್ರಿ, ಅದು ಎಷ್ಟು ಮಟ್ಟಿಗೆ ಈಗಿನ ಒಂದು ಯುವ ಜನತೆ ಬಿಹೇವಿಯರ್ ನೋಡಿದ್ರೆ ಈ ಬಾಂಡಿಂಗ್ ಬಹಳ ಮುಖ್ಯ. ಆಮೇಲೆ ತಾಯಿ ಹಾಲು ಕುಡಿದಿರೋ ಮಕ್ಕಳು ತಾಯಂದ್ರು ಮಾತು ಕೇಳ್ತಾರಂತೆ. ಆಮೇಲೆ ಕಿಚಕಿಡಿ ಆ ಥರ ಇರಲ್ಲ ಬೇರೆ ಹಾಲು ಕೊಡೋದ್ರಿಂದ. ಆಮೇಲೆ ತಾಯಿ ಹಾಲಲ್ಲಿ ಎಷ್ಟು ಬೇಕೋ ಅಷ್ಟೇ ಸಸಾರಜನಕ ಇರುತ್ತೆ. 1.1 ಗ್ರಾಮ್ ಪ್ರೋಟೀನ್ ಅಂತ ಹೇಳ್ತೀವಿ. ನೀವು ಬೇರೆ ಆಹಾರ ಕೊಟ್ಟೋದ್ರಲ್ಲಿ 3.3 ಗ್ರಾಮ್ಸ್ ಪ್ರೋಟೀನ್ ಇರುತ್ತೆ. ಈ ಸಸಾರಜನಕ ಸಹಿತ ತೊಂದರೆ ಆಗುತ್ತೆ. ಸೊ ಮಗುನ ಹಾಲು ಕುಡಿಸ್ಬೇಕಾದ್ರೆ, ಮಗು ಮಲ್ಕೊಂಡಿದೆ ಅಂತ ತಾಯಂದ್ರು ಮಲ್ಕೊಂಡ್ಬಿಟ್ಟಿರ್ತಾರೆ. ದಯವಿಟ್ಟು ಹಾಗೆ ಮಾಡಬೇಡಿ. 2 ಗಂಟೆಗೊಂದ್ಸಲ ಹಾಲು ಕುಡಿಸ್ಬೇಕು. 2 ಗಂಟೆಗೊಂದ್ಸಲ ಹಾಲು ಕುಡಿಸಿದ್ರೆ ತಾಯಿಯ ಮೊಲೆಯಿಂದ ಹಾಲು ಎಷ್ಟು ಉತ್ಪತ್ತಿ ಆಗುತ್ತೆ ಅಂದರೆ, ನೆನ್ನೆ ನಾನು ಹೋದಾಗ ಅವರು ಎಲ್ಲ ಆಶ್ಚರ್ಯ ಪಟ್ಬಿಟ್ರು. ಆಮೇಲೆ ತಾಯಿ ಒಂದು ಫ್ಯಾಕ್ಟ್ರಿ ಥರ. ಓಕೆ, ಎನಿಥಿಂಗ್ ಶಿ ಈಟ್ಸ್ ಔಟ್ ಕಮ್ಸ್ ಬ್ರೆಸ್ಟ್ ಮಿಲ್ಕ್. ತುಂಬ ಜನ ಕೇಳ್ತಾರೆ, ಕ್ಯಾರೆಟ್ ತಿಂದ್ಬಿಟ್ಲು ಅದಕ್ಕೆ ಹಿಂಗೆ ಹೊಟ್ಟೆ ಏನೋ ಇದಾಗಿದೆ ಅದು ಇದು ಅಂತೆಲ್ಲ.
ಜಾಸ್ತಿ ಸಕ್ಕರೆ ಪಿಷ್ಟ ತಿಂದರೆ ಏನೋ ತೊಂದರೆ ಆಗ್ಬೋದು, ಅಂದರೆ ಕಾರ್ಬೋಹೈಡ್ರೇಟ್ಸ್, ಅಕ್ಕಿ, ಗೋಧಿ ಅಂಥವೆಲ್ಲ ತಿಂದರೆ. ಸೊ ಹಾಲು ಕುಡಿಸ್ಬೇಕಾದ್ರೆ ಈಗ ಒಂದು ಹೊಸದು ನಾನು ಡಾಕ್ಟರ್ ರೂಪಿಲ್ ದಲಾಲ್ ಅಂತ ಅವ್ರ ಹತ್ರ ಕಲ್ತ್ಕೊಂಡಿದ್ದೀನಿ. ಇದಕ್ಕೆ ಕ್ರಾಸ್ ಕ್ರೇಡಲ್ ಹೋಲ್ಡ್ ಅಂತಂತಾರೆ. ಸೊ ಮಗು ಹಿಂಗಿದ್ರೆ ಹಿಂಗೆ ತಾಯಿ ಈ ಮಗುನ ಇಲ್ಲಿಗೆ ಸಿಗಿಸ್ಕೊಳ್ಳೋದು. ಓಕೆ ಓಕೆ, ಮಗುದು ಕುಂಡಿ ತಾಯಿ ಕೈ ಮೇಲೆ ಹಿಂಗಿರ್ಬೇಕು, ಇಲ್ಲಿ ಅದ್ರ ಕಾಲ್ ಹಿಂಗಿರ್ಬೇಕು, ಇಲ್ಲಿ ಫುಲ್ ಆಗ್ಬೇಕು, ಕಂಕ್ಳ ಕೆಳಗಡೆ. ಆಮೇಲೆ ಕೈ ಹಿಂಗಿರುತ್ತೆ. ಮಗು ತಾಯಿನ ಬ್ರೆಸ್ಟ್ ನೋಡ್ತಾ ಇರ್ಬೇಕು, ತಾಯಿನ ನೋಡ್ತಾ ಇರಬಾರ್ದು. ಆಮೇಲೆ ಕೈ ಎಲ್ಲಿ ಇಟ್ಕೋಬೇಕು ಅಂದ್ರೆ ಕಿವಿ ಹಿಂದ್ಗಡೆ, ಈ ಕಡೆ ಕಿವಿ, ಈ ಕಡೆ ಕಿವಿ ಹಿಂದ್ಗಡೆ. ನೆಕ್ ನ ಫ್ರೀ ಬಿಡ್ಬೇಕು. ಆಮೇಲೆ ಈ ಅಂಗೈ ಆ ಮಗುದು ಬೆನ್ನತ್ರ ಸವರ್ಬೇಕು. ದಟ್ ಈಸ್ ಕಾಲ್ಡ್ ಆಕ್ಸಿಟೋಸಿನ್ ರಿಫ್ಲೆಕ್ಸ್ ಅಂತ. ಅದು ತುಂಬಾ ಹ್ಯಾಪಿ ಹಾರ್ಮೋನು, ತುಂಬಾ ಖುಷಿ ಆಗುತ್ತೆ ಮಗುಗೆ. ಆಮೇಲೆ ಹಾಲು ಹರಿಯಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ತಾಯಿ ಮಗುನ ದೇಹದ ಮೇಲೆ ಹಾಕೊಂಡ ತಕ್ಷಣ ಡೋಪಮಿನ್ ಅಂತೀವಿ, OCD ಅಂತೀವಿ, ಆಕ್ಸಿಟೋಸಿನ್ ಹಾರ್ಮೋನು, ಕಾರ್ಟಿಸಾಲ್ ಸ್ಟ್ರೆಸ್ ಹಾರ್ಮೋನ್ ಕಮ್ಮಿ ಆಗುತ್ತೆ, ಡೋಪಮಿನ್ ಹಾರ್ಮೋನ್ ಜೀವರಸ ಉತ್ಪತ್ತಿ ಆಗುತ್ತೆ. ಏನ್ ಖುಷಿ ಈ ಡೋಪಮಿನ್ಗೆ. ಈ ಅಡಿಕ್ಷನ್ ಎಲ್ಲ ಮಾತಾಡ್ತೀವಲ್ಲ, ಈ ಅಲ್ಟ್ರಾ ಪ್ರೊಸೆಸ್ ಫುಡ್ಸ್ ಎಲ್ಲ ತಿಂದ್ರೆ ಮಕ್ಕಳಿಗೆ ಅಡಿಕ್ಷನ್ ಹೇಗಾಗುತ್ತೋ ಹಂಗೆ ಬ್ರೆಸ್ಟ್ ಮಿಲ್ಕ್ ಅಲ್ಲಿ, ತಾಯಿಯ ಸ್ಕಿನ್ ಅಲ್ಲಿ ಇಟ್ ವಿಲ್ ಆಲ್ ಬಿ ದೇರ್. ಆಮೇಲೆ ಕುಡಿಸ್ಬೇಕಾರೆ ಹಿಂಗ್ ನೆಕ್ ಹಿಂಗ್ ಮಾಡ್ಕೋಬೇಕು, ಹಿಂಗೆ ಹಿಂಗ್ ತೋರ್ಸ್ ಇದು ಆಯ್ತಾ, ಸ್ವಲ್ಪ ಮೇಲೆತ್ತಿ ಮಗುದು ನೆಕ್ ಹಿಂಗಿರ್ಬೇಕು. ಹಿಂಗಿದ್ದಾಗ ಏನಾಗುತ್ತೆ ಅಂದ್ರೆ ಮಗುಗೆ ಮೂಗಿಗೆ ಏನು ತೊಂದರೆ ಆಗಲ್ಲ. ಆಮೇಲೆ ಇದು ಚಿನ್ನು ಡೀಪ್ ಲ್ಯಾಚ್ ಅಂತ ಹೇಳ್ತೀವಿ, ಅದು ಬ್ರೆಸ್ಟ್ ಒಳಗೆ ಅದು ಡೀಪ್ ಆಗಿ ಹೋಗಿರ್ಬೇಕು ಹಿಂಗೆ ಆಯ್ತಾ. ಆಮೇಲೆ ಆರಾಮಾಗಿ ಮಗು ಗಾಳಿ ಹೋಗುತ್ತೆ. ತುಂಬಾ ಜನ ತಾಯಿದ್ರು ಹಿಂಗೆ ಎಳೆದ್ ಬಿಡ್ತಾರೆ, ಅಯ್ಯೋ ಮೂಗು ಮೂಗು ಅನ್ಕೊಂಡು ಬ್ರೆಸ್ಟ್ ನ ಹಿಂದಕ್ಕೆ ಎಳೆದ್ ಬಿಡ್ತಾರೆ. ಸರಿಯಾಗಿ ಲ್ಯಾಚ್ ಆನ್ ಆಗ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಎಕ್ಸ್ಟೆನ್ಷನ್ ಆಫ್ ದ ನೆಕ್. ಎಕ್ಸ್ಟೆಂಡ್ ಮಾಡ್ಬೇಕು ನೆಕ್ ನ. ಆಮೇಲೆ ಹಿಂಗೆ ಆಯ್ತಾ, ಇದು ಇಲ್ಲಿರ್ಬೇಕು, ಇಲ್ಲಲ್ಲ. ಡೋಂಟ್ ಟಚ್ ಆಲ್ ದಿಸ್ ಏರಿಯಾ ಅಂತ ಹೇಳ್ತೀವಿ. ಸೊ ಎಕ್ಸ್ಟೆನ್ಷನ್ ಆಫ್ ದ ನೆಕ್ ಲೈಕ್ ದಿಸ್ ಅಂಡ್ ಬೇಬಿ ಫೀಟ್ಸ್ ಲೈಕ್ ದಿಸ್ ಪ್ಯಾರಲಲ್. ಈಗ ನಾನು ಹಾಲ್ನ ಮಗುಗೆ ಕೊಡ್ಬೇಕಾದ್ರೆ ಬ್ರೆಸ್ಟ್ ನ ಹೆಂಗ್ ಆಫರ್ ಮಾಡ್ತೀನಿ ಅಂತ, ಈ ನಿಪ್ಪಲು ನಮ್ಗೆ ಗೈಡ್ ಮಾಡತ್ತಂತೆ. 3 ಫಿಂಗರ್ಸ್ ಈ ಕಡೆ, 3 ಫಿಂಗರ್ಸ್ ಈ ಕಡೆ. ಸೊ ಫೀಡ್ ಮಾಡ್ಬೇಕಾದ್ರೆ ನಾನು ಹಿಂಗಿಟ್ಕೊಂಡು, ನಂದು ಫಿಂಗರ್ ಹಿಂಗಿರುತ್ತೆ, ಮಗುನ ನಿಪ್ಪಲ್, ನೋಸ್, ನೇರ್ಸ್ ಅಂದ್ರೆ ಈ ತೂತು ಟು ನಿಪ್ಪಲ್. ಸೊ ಹಿಂಗೆ ಸ್ಟ್ರೆಚ್ ಮಾಡಿದಾಗ ಟಚ್ ಆಗುತ್ತೆ. ಆಮೇಲೆ ಮಗು ಆರಾಮಾಗಿ ಹಾಲು ಕುಡಿಯುತ್ತೆ. ಆಯ್ತಾ, ನಾವೆಲ್ಲರೂ ಎಡುತ್ತಾ ಇರೋದು ಇಲ್ಲಿ. ಆಮೇಲೆ ಇನ್ನೊಂದೇನು ಅಂದ್ರೆ ತಾಯಂದ್ರು ತುಂಬಾ ಈ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಕ್ ಮುಂಚೆ ಇಲ್ಲಿ ನಿಪ್ಪಲಿಂದ ಮಗುಗೆ ಹಾಲು ಉತ್ಪತ್ತಿ ಆಗೋ ಗ್ರಂಥಿಗಳು ಒಳಗಿರ್ಬೇಕು ಅಂದ್ರೆ ಇಷ್ಟು ಪ್ರೆಸ್ ಮಾಡ್ಬೇಕು. ಸೊ ನಿಪ್ಪಲ್ ಹಾಲು ಈ ಕಡೆ ನಿಲ್ಸಿ ನೆಕ್ಸ್ಟ್ ಕಡೆಗೆ ಯಾವಾಗ ಹೋಗೋದು ಅಂದ್ರೆ ಇಲ್ಲಿ 2 ಫಿಂಗರ್ಸ್ ಪ್ರೆಸ್, ಕಂಪ್ರೆಸ್ ಅಂಡ್ ರಿಲೀಸ್ ಅಂತ ಮಾಡಿ ಥಿಕ್ ಮಿಲ್ಕ್ ಬರೋವರೆಗೂ ಅದೇ ಬ್ರೆಸ್ಟ್ ಅಲ್ಲಿ ಕೊಡ್ಬೇಕು. ಓಕೆ, ಅವಾಗ ಮಗುಗೆ ಮೆದುಳಿನ ಬೆಳೆಯುವ ಅಂಶಗಳು, ಇದಕ್ಕೆ ನಾವು ಹೈಂಡ್ ಮಿಲ್ಕ್ ಅಂತ ಹೇಳ್ತೀವಿ. ಮೆದುಳಿನ ಬೆಳೆಯುವ ಅಂಶಗಳು, ಸ್ಯಾಟಿಸ್ಫ್ಯಾಕ್ಷನ್, ಮಗುಗೆ ಖುಷಿ ಆಗೋದು, ಲೆಪ್ಟಿನ್, ಗೆರಲಿನ್ ಅಂತೆಲ್ಲ ಮಾತಾಡ್ತೀವಿ. ಜೀವರಸಗಳು ಅಂದ್ರೆ ಒಂದು ಸೆಟೈಟಿ ಕೊಡುವಂಥದ್ದು. ಗೆರಲಿನ್ ಇದ್ರೆ ಕುಡಿಬೇಕು ತಿನ್ಬೇಕಂತ ಅನಿಸ್ತಾ ಇರುತ್ತೆ. ಲೆಪ್ಟಿನ್ ಇದ್ರೆ ಸೆಟೈಟಿ ಆಗುತ್ತೆ. ಸೊ ಎಂಡ್ ಆಫ್ ದ ಫೀಡ್ ಅಲ್ಲಿ ಆ ಲೆಪ್ಟಿನ್ ಬಂದು ಮಗುವಿನ ಮೆದುಳಿಗೆ ಬೇಕಾಗೋದು, ದೃಷ್ಟಿಗೆ ಬೇಕಾಗೋದು ಎಲ್ಲ ಅಂಶಗಳು ಆ ಹೈಂಡ್ ಮಿಲ್ಕ್ ಅಲ್ಲಿದೆ. ಸೊ ಅದಕ್ಕಿಂತ ಮುಂಚೆ ಇದು ಮಾಡ್ತಾರೆ. ಸೊ ನಾನು ಇನ್ನೊಂದು ಉದಾಹರಣೆಗೆ ತಂದಿದ್ದೀನಿ, ಇದು ಬಾಳೆಹಣ್ಣು ತಾಯಂದ್ರಿಗೆ ಅರ್ಥ ಮಾಡ್ಸಕ್ಕೆ. ತುಂಬಾ ಜನ ತಾಯಂದ್ರು ನಾನು ಹೇಳ್ತೀನಿ, ನೀವು ಬ್ರೆಸ್ಟ್ ನ ಬಾಳೆಹಣ್ಣು ಹಿಂಗ್ ತಿಂತಿರೋ ಅಲ್ವಾ. ಸೊ ನೀವು ಬ್ರೆಸ್ಟ್ ನ ಮಗುಗೆ ಹಾಲು ಕುಡಿಸ್ಬೇಕಾರೆ ಪ್ರಿಪೇರ್ ಅಂಡ್ ಗಿವ್ ಅಲ್ಲ, ಬ್ರೆಸ್ಟ್ ನ ಹಿಂಗ ಆಫರ್ ಮಾಡ್ಬೇಕಾರೆ ಹಿಂಗೆ, ಇದು ತಪ್ಪು ನೋಡಿ. ಇಲ್ಲಿ ಮಗುದು ತುಟಿ ಇಲ್ಲಿದೆ, ಆಮೇಲೆ ನಾನು ಆಫರ್ ಮಾಡ್ಬೇಕಾದ್ರೆ ಹಿಂಗ್ ಕೊಡ್ತಾ ಇದ್ದೀನಿ. ಸೊ ಬಾಳೆಹಣ್ಣ ನೀವು ಅಡ್ಡ ತಿನ್ನಕ್ ಬರಲ್ಲ. ಹೌದು, ಆಯ್ತಾ. ಸೊ ಈ ಕ್ರಾಸ್ ಕ್ರೇಡಲ್ ಟೆಕ್ನಿಕ್ ಅಲ್ಲಿ ತಾಯಿ ಹಿಂಗೆ 2 ಫಿಂಗರ್ಸ್ ಹಿಂಗ್ ಇಟ್ಕೊಂಡು ಅಪ್ಪರ್ ಲಿಪ್ ಲೋವರ್ ಲಿಪ್ಗೆ ಮ್ಯಾಚ್ ಆಗ್ಬೇಕು. ಇನ್ನೊಂದು ಟೆಕ್ನಿಕಲ್ ಕುಡಿಸ್ತಾರೆ ತುಂಬಾ ಹಿಂಗೆ, ಇದರಲ್ಲಿ ನೆಕ್ ಎಕ್ಸ್ಟೆನ್ಷನ್ ಅಷ್ಟ ಆಗಲ್ಲ. ಆಯ್ತಾ, ಅವಾಗ ಆ ಶಬ್ದ ಬರುತ್ತೆ. ಅಲ್ಲ, ಇಲ್ಲ ಶಬ್ದ ಏನಾಗಲ್ಲ, ನೆಕ್ ಎಕ್ಸ್ಟೆನ್ಷನ್ ಸಲೀಸಾಗ ಆಗಲ್ಲ. ಆಮೇಲೆ
ಹಿಂಗ್ ಇಟ್ಕೋಬೇಕು. ಯಾಕಂದ್ರೆ ಅಪ್ಪರ್ ಲಿಪ್ ಲೋವರ್ ಲಿಪ್ಗೆ ನನ್ನ ಫಿಂಗರ್ಸ್ ಪ್ಯಾರಲಲ್ ಆಗಿರ್ಬೇಕು. ಸೊ ವೆನ್ ಐ ಆಮ್ ಡೂಯಿಂಗ್ ಇನ್ ದಿಸ್ ಪೊಸಿಷನ್ ಇಟ್ ಶುಡ್ ಬಿ ಲೈಕ್ ದಿಸ್. ಹಿಂಗ್ ಮೇಲ್ಗಡೆ ಹಿಂಗ್ ಇಟ್ಕೊಳ್ಳಲ್ಲ ಅವರು, ಹಿಂಗ್ ಇಟ್ಕೊಂತಾರೆ ಅಡ್ಡ. ಸೊ ಹಿಂಗ್ ಅಡ್ಡ ಇಟ್ಕೊಂಡಾಗ ಮಗು ತುಟ್ಟಿಗೆ ಹಾರಿಸಾಂಟಲ್ ಆಗಿರುತ್ತೆ, ಲ್ಯಾಚ್ ಮಾಡಕ್ಕಾಗಲ್ಲ. ಇನ್ನೊಂದು ಪ್ರಕೃತಿಯ ನಿಯಮ ಏನಂತಂದ್ರೆ ಮಗುದು ಅನ್ನನಾಳ ಶ್ವಾಸಕೋಶ ಬೇರೆಯವ್ರಿಗೆಲ್ಲ ನಮ್ದು ವರ್ಟಿಬ್ರಲ್ ಕಾಲಮ್ ಅಂತ ಹೇಳ್ತೀವಿ, ಅದರಲ್ಲಿ ಸರ್ವೈಕಲ್ ವರ್ಟಿಬ್ರಾ 7 ಅಂತ ಇರುತ್ತೆ, ಅಲ್ಲಿರುತ್ತೆ. ಮಗುಗೆ ಅದು ಸರ್ವೈಕಲ್ ವರ್ಟಿಬ್ರಾ 3 ಇರುತ್ತೆ. ಸೊ ಈ ತರ ಹಿಂಗ್ ಕುಡಿಸ್ತಾ ಇದ್ರೆ ಅದಕ್ಕೆ ತುಂಬಾ ಸಂತೋಷವಾಗಿ ಕುಡಿಯುತ್ತೆ. ಸೊ ನಾನು ಒಂದೊಂದ್ಸಲ ತಂದೆಯ ಅಜ್ಜಿ ಎಲ್ಲ ಕತ್ತು 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 ಅಂತ ಮಾಡ್ತಾರಲ್ಲ, ಅವರಿಗೆ ನೀರಿನ ಬಾಟ್ಲ್ ಕೊಟ್ಬಿಟ್ಟು ನೀರು ಕುಡಿಯಮ್ಮ ಅಂತೀನಿ. ಅವ್ರೇನ್ ಮಾಡ್ತಾರೆ, ಕೊಟ್ಟ ತಕ್ಷಣ ಹಿಂಗ್ ಕುಡಿತಾರೆ. ನೀನ್ ಯಾಕೆ ಹಂಗೆ ಎಕ್ಸ್ಟೆಂಡ್ ಮಾಡಿದೆ, ಹಿಂಗ್ ಬಗ್ಸಿ ನೀರ್ ಕುಡಿಯಕ್ ಬರಲ್ಲ ಅಂತ. ಯಾಕಮ್ಮ ಈ ಎಳೆ ಕಂದಮ್ಮಂಗ ಹಂಗ್ ಬಗ್ಸ್ತೀರಾ? ಯು ಗಾಟ್ ದ ಕಾನ್ಸೆಪ್ಟ್. ಅಂದ್ರೆ ಮಗುವಿನ ದೇಹದ ರಚನೆ ನಾವು ಹೇಗಿದೆ ಅಂದ್ರೆ ಹಿಂಗಿದ್ರೆ ಉಸಿರಾಡಕ್ಕೂ ಸಲೀಸಾಗುತ್ತೆ, ಪ್ಯಾರಲಲ್ ಟು ದ ಬ್ರೆಸ್ಟ್. ಆರಾಮಾಗೆ ವಿ ಆರ್ ಜಸ್ಟ್ ಇಷ್ಟು ಅಗ್ಲ ಇರೋ ಬ್ರೆಸ್ಟ್ ನ ವಿ ಆರ್ ಟ್ರೈಂಗ್ ಟು ಫಿಟ್ ಇಟ್ ಇನ್ ಟು ದ ಬೇಬೀಸ್ ಮೌತ್. ಓಕೆ, ಹಿಂಗಿದ್ರೆ ತಪ್ಪು. ಸೊ ಇಟ್ ಶುಡ್ ಬಿ ಪ್ಯಾರಲಲ್ ಟು ದ ಲಿಪ್ಸ್, 3 fingers ಬಿಯಾಂಡ್ ಅಂಡ್ ನೆಕ್. ಇದು ತುಂಬಾ ಇಂಪಾರ್ಟೆಂಟ್. ನೆಕ್ ಶುಡ್ ಬಿ ಎಕ್ಸ್ಟೆಂಡೆಡ್. ಏನ್ ಕತ್ ಬಿದ್ದೋಗುತ್ತೆ ಅಂತ ಇಟ್ಕೊಳ್ಳೋ, ಏನ್ ಕತ್ತಿಗೆ ಇಂಪಾರ್ಟೆಂಟ್ ಕೊಟ್ಬಿಟ್ಟು ನೆಕ್ಕಿಂಗ್ ಫ್ಲೆಕ್ಸ್ ಮಾಡ್ತಾರೆ. ಎಷ್ಟು ಕಷ್ಟಪಡುತ್ತೆ ಮಗು ಹಾಲು ಕುಡಿಯೋಕ್ಕೆ ಅಂದ್ರೆ, ಒಂದು ಎಲ್ಲ ತಾಯಂದ್ರು ನೆನ್ಪಿಟ್ಕೋಬೇಕು, ತಾಯಿಯ ಗರ್ಭದಿಂದ ಮಗು ಆಚೆ ಬರ್ಬೇಕಾದ್ರೆ ಕತ್ನ ಹಿಂಗ್ ಮಾಡ್ಕೊಂಡೆ ಆಗ ಆಚೆ ಬರೋದು. ಅಂಡ್ ವೈದ್ಯರು ಅಷ್ಟು ಸುಲಭವಾಗಿ ಬೀಳೋದೇ ಇಲ್ಲ. ಆಮೇಲೆ ಮಗುನ ಎತ್ಕೋಬೇಕಾದ್ರೂ ಹಿಂಗ್ ಇಟ್ಕೊಳ್ಳೋ ಕಷ್ಟ ಪಡ್ತಾರೆ. ತುಂಬಾ ಪ್ರಾಮುಖ್ಯತೆ ನೆಕ್ ಹತ್ರ ಕೊಡ್ತಿದ್ದಾರೆ. ಅದ್ರ ಬದಲು ಹಿಂಗ್ ಎತ್ಕೋಬೇಕು, ಇಲ್ಲಿಗೆ ಹಿಂಗ್ ಸಿಗಿಸ್ಕೋಬೇಕು, ಅಡ್ಜಸ್ಟ್ ಮಾಡೋದು, ನೆಕ್ ನ ಎಕ್ಸ್ಟೆನ್ಷನ್ ಮಾಡೋದು, 2 fingers ಬಿಹೈಂಡ್ ದ ಇಯರ್ಸ್ ಇಲ್ಲಿ. ಸೊ ಶೋಲ್ಡರು, ಬೇಬಿದು ಇಯರು, ಶೋಲ್ಡರು, ಹಿಪ್ ಸೇಮ್ ಲೈನ್ ಅಲ್ಲಿ ಇರ್ಬೇಕು. ಇಲ್ಲಿ ಕೆಳಗಡೆ ನಾನು ಮುಟ್ಟಿದ್ರೆ ಮಗು ಸಿಗ್ಬಾರ್ದು. ಸೊ ದಿಸ್ ಇಸ್ ದ ಅಲೈನ್ಮೆಂಟ್. ತಾಯಿ ಮುಖ ಬ್ರೆಸ್ಟ್ ನ ನೋಡ್ತಾ ಇರ್ಬೇಕು, ಕೈ ಹಿಂಗ್ ಬರ್ಬೇಕು. ಹಿಂಗ್ ಇಡಕ್ ಹೋಗ್ತಾರೆ, ಹಿಂಗ್ ಇಟ್ಟಾಗ್ಲೂ ಬಾಳೆಹಣ್ಣು ಅಡ್ಡ ತಿಂತಿದ್ದೀವಿ. ಸೊ ಇಟ್ ಶುಡ್ ಗೋ ಲೈಕ್ ದಿಸ್. ದಿಸ್ ಇಸ್ ದ ಸ್ಕಿಲ್ ವಿಚ್ ಇಸ್ ಸೋ ಡಿಫಿಕಲ್ಟ್ ಟು ಟೀಚ್. ಬಹಳ ಒದ್ದಾಡ್ತಾ ಇದ್ದೀನಿ, ತಲೆಮಾರುಗಳಿಗೆ ಕನ್ವಿನ್ಸ್ ಮಾಡಿ ಇಷ್ಟು ಮಾಡ್ಲೇಬೇಕು, ಮಾಡೋದು ಅತ್ಯವಶ್ಯಕ ಆಗಿದೆ, ಈಗ ಅನಿವಾರ್ಯ ಕೂಡ ಆಗಿದೆ. ಇನ್ನೊಬ್ರು ಕರೆ ಮಾಡಿದ್ದಾರೆ. ನಮಸ್ತೆ, ಓಸಕಿಗೆ ಸ್ವಾಗತ. ಹಲೋ ಹಲೋ, ನಮಸ್ತೆ, ನಿಮ್ಮ ಪ್ರಶ್ನೆ ಕೇಳಿ. ಮ್ಯಾಮ್ ನಮಸ್ತೆ, ನನ್ನ ಹೆಸರು ಮಾನಸ ಅಂತ ಹೇಳಿ. ನಂದು 2 months ಕ್ಯಾರಿಂಗ್ ಅಲ್ಲಿ ಇದ್ದೀನಿ ಈಗ. ನಂದು IVF ಕನ್ಸೀವ್ ಆಗಿರೋದು. ನನ್ನ ತಾಯಿಗೂ ಹಾಲು ಇರ್ಲಿಲ್ಲ, ನನ್ನ ಸಿಸ್ಟರ್ಗೂ ಒಬ್ರಿಗೆ ಹಾಲು ಇರ್ಲಿಲ್ಲ. ಇವಾಗ ನೆಕ್ಸ್ಟ್ ನನ್ಗೂ ಆ ತರನೇ. ಯಾವ ಸನ್ನಿವೇಶದಲ್ಲೂ ಹಾಲು ಇಲ್ದೆ ಹಂಗಿರಲ್ಲ. ಬಸರಿ ಇದ್ದಾಗ ದೇಹದ ಒಂದು ನಿಯಮಗಳು ಅಥವಾ ಎಲ್ಲ ನಡೀತಾ ಇರೋದು, ತಾಯಿ ಮಗು ಹುಟ್ಟಿದ ತಕ್ಷಣ, ಮಾಸ ಆಚೆ ಬಂದ ತಕ್ಷಣ ಹಾಲು ಉಕ್ಕಿ ಬರುತ್ತೆ. ಬಸರಿ ಇದ್ದಾಗ ಯಾಕದ್ ಬರಲ್ಲ ಅಂದ್ರೆ ನಮ್ಮ ದೇಹಕ್ಕೆ ಗೊತ್ತಾಗುತ್ತೆ ಮಗು ಇನ್ನೂ ಇಲ್ಲ ಅಂತ. ಸೊ ಇದು ಅನುವಂಶಿಕ ಕಾಯಿಲೆ ಅಲ್ಲ. ಈಗ ನಂದು ಡಯಾಬಿಟಿಸ್ ಇದ್ದಾಗ ಅವರಿಗಿದೆ ಇವರಿಗಿದೆ ಡಯಾಬಿಟಿಸ್ ಅಂದ್ರು, ನಾನು ಸರಿಯಾದ ರೀತಿಯಲ್ಲಿ ಆಹಾರ ತಿಂದು ಸರಿಯಾದ ಜೀವನ ಶೈಲಿ ಅಳವಡಿಸ್ಕೊಂಡು 30 ವರ್ಷ ಡಯಾಬಿಟಿಸ್ನ ರಿವರ್ಸ್ ಮಾಡ್ಕೊಂಡೆ. ಸೊ ಇಂಥ ಹುಳಗಳ್ನ ನಿಮ್ಮ ಮೆದುಳಲ್ಲಿ ಬಿಟ್ಕೋಬೇಡಿ ಅಮ್ಮ. ಎಲ್ಲ ತಾಯಿಯ ಬಸರಿಯ ಕರ್ತವ್ಯ, ಮೊಲೆನೂ ಬೆಳವಣಿಗೆ ಆಗುತ್ತೆ, ಅದರಲ್ಲಿ ಹಾಲು ಉತ್ಪತ್ತಿ ಆಗುತ್ತೆ. ನಾನು ಯಾವಾಗಲೂ ನನ್ನ ಸ್ಟೂಡೆಂಟ್ಸ್ ಕೇಳ್ತಾ ಇರ್ತೀನಿ, ಒಂದೇ ಒಂದು ಸನ್ನಿವೇಶದಲ್ಲಿ ಮಗುಗೆ ಹಾಲಿರಲ್ಲ, ತಾಯಿ ಸತ್ತಾಗ. ಅಂತ ಒಂದು ಸನ್ನಿವೇಶ ದೇವರು ಬರಬಾರ್ದು. ಅರ್ಥ ಆಯ್ತಾ? ಸೊ ಎಷ್ಟು ಅನುಮಾನಗಳು, ಯಾಕೆ ಈ ಥರ ಅಂತ ಭಾಳ ಒದ್ದಾಡೋಂಗಾಗುತ್ತೆ. ಮದುವೆ ಆಗ್ತೀರಾ, ಮಗು ಆಗುತ್ತೆ, ಶಿಲ್ ಬಿಕಮ್ ಪ್ರೆಗ್ನೆಂಟು, ಮಗು ಆಗುತ್ತೆ, ಇಂಥವೇನೇನೋ ಅವ್ರ ಮನೆಗಳಲ್ಲಿ. ಆಮೇಲೆ ಒಂದ್ಸಲ ಒಂದು ತಾಯಿನ, ಯಾಕಮ್ಮ ನಿನ್ಗೆ ಇಷ್ಟೊಂದು ಹಾಲಿದೆ, ಯಾಕೆ ಹಿಂಗೆ ಮಾಡಿದೆ ಅಂದ್ರೆ, ಇಲ್ಲ ನಮ್ಮ ಕೆಲಸದೊಳ ಹಿಡಿದ್ಲು, ಮಗು ಅಳ್ತಾ ಇದೆ, ಅದಕ್ಕೆ ಹಾಲು ಸಾಕಾಗ್ತಿಲ್ಲ. ಇವರೆಲ್ಲ ಮಕ್ಕಳು ಹೇಳಿದ್ರೆ, ಆಮೇಲೆ ಇಲ್ಲೊಂದೇನೋ ವಾಟ್ಸಪ್ ನೋಡಿದ್ರೆ ಅದ್ರಲ್ಲಿ ಹಿಂಗಿತ್ತು ಅಂತ. ಪ್ಲೀಸ್, ನಾವು ಹಾಕಿದೀವಿ QR ಕೋಡು, ಮತ್ತೆ ಕೊನೆಗೂ ಒಂದ್ಸಲ ಅನಿತಾಗ ಹಾಕಕ್ಕೆ ಹೇಳ್ತೀನಿ. ಅದರಲ್ಲಿ ನಿಮಗೆ ಏನೇನು ಬೇಕೋ ಎಲ್ಲ ಅದರಲ್ಲಿ ಸಿಗುತ್ತೆ. ಯಾವ ಥರ ಲ್ಯಾಚ್ ಮಾಡೋದು, ಏನು ತಿನ್ನಬೇಕು, ಎಷ್ಟು ದಿವಸ ಮಗು ಹಾಲು ಕೊಡಬೇಕು, ಎಲ್ಲ ಇದೆ ನೋಡಮ್ಮ.
ಸೊ ಇದು ಪ್ರತಿಯೊಬ್ಬರೂ ಕೂಡ ನೋಡಬೇಕಾಗಿರೋದು. ಈಗಲೂ ಕೂಡ ಪ್ರಾಯಶಃ ನೀವು ನೋಡ್ತಾ ಇದ್ದೀರಾ, ಇದನ್ನ ಸ್ಕ್ಯಾನ್ ಮಾಡಿ ಸಂಪೂರ್ಣವಾದಂಥ ಮಾಹಿತಿ ಇದರಲ್ಲಿ ಇದೆ. ಯಾವ ಕೌಶಲ್ಯಗಳನ್ನು ನಾವು ಆಧರಿಸಿ ಇನ್ನಷ್ಟು ಹೆಚ್ಚು ಪ್ರಜ್ಞಾಪೂರ್ವಕವಾಗಿ ಮಗುವಿಗೆ ನಾವು ಹಾಲು ಉಣಿಸಬಹುದು, ಅದರ ಜೀವನದ ರಕ್ಷೆಯ ಜೊತೆಗೆ ನಮ್ಮ ಜೀವನವನ್ನು ರಕ್ಷಿಸಿಕೊಳ್ಳೋದು ಹೇಗೆ, ಯಾವ ರೀತಿಯಾಗಿ ಎಲ್ಲ ಒಂದು ಜೀವನ ಆಧಾರಿತ ಸಮಸ್ಯೆಗಳಿಂದ ಹಿಡಿದು ಮಾರಕ ಕಾಯಿಲೆಗಳಿಂದ ಹಿಡಿದು ಮಗುವನ್ನ ಹಾಗೂ ತಾಯಿ ತನ್ನ ಒಡಲನ್ನ ಎರಡನ್ನೂ ಕೂಡ ಸಂರಕ್ಷಿಸಿಕೊಳ್ಳಬಹುದು ಬಹಳ ಕರೆಕ್ಟಾಗಿ ಹೇಳಿದ್ರಿ. ಕಾಯಿಲೆಗಳು ಅಂತ ಮಗುಗೆ ತಾಯಿ ಹಾಲು ಕೊಡೋದ್ರಿಂದ 14 ಸಲ ವಾಂತಿ ಭೇದಿ ಕಾಯಿಲೆಗಳು, 6 ಸಲ ಕಾಯಿಲೆಗಳು, ಶ್ವಾಸಕೋಶದ ಕಾಯಿಲೆಗಳು, ಆಮೇಲೆ ಮೈ ಮೇಲೆಲ್ಲ ದದ್ರೆಗಳು, ಅಲರ್ಜಿಗಳು, ಆಮೇಲೆ ಮುಂದೆ ಬರುವ ಡಯಾಬಿಟಿಸ್ ಅದಷ್ಟೂ ತಡೆಗಟ್ಟುತ್ತೆ. ಒಂದು ತಾಯಿ ಮಗುಗೆ ಹಾಲು ಕೊಡಲಿಲ್ಲ ಅಂದರೆ ವರ್ಷಕ್ಕೆ ನೀವು 24 ಸಲ ಆಸ್ಪತ್ರೆಗೆ ಹೋಗ್ತೀರಾ, ತಿಂಗಳಿಗೆ 2 ಸಲ. ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂದರೆ, ನೀವು ಒಂದು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಹೋಗ್ತೀರಾ, ಆಟೋದಲ್ಲಿ ಹೋಗ್ತೀರಾ, ಅಲ್ಲಿ ದುಡ್ಡು ಖರ್ಚು ಮಾಡ್ತೀರಾ, ಹಾಸ್ಪಿಟ್ಲಿಗೆ ನೋಂದಣಿ ಮಾಡಿಸ್ಕೋಬೇಕಾದ್ರೆ ದುಡ್ಡು ಕೊಡ್ತೀರಾ, ಆಮೇಲೆ ವೈದ್ಯರ ದುಡ್ಡು, ಮೆಡಿಸಿನ್ ದುಡ್ಡು, ಲ್ಯಾಬ್ ಖರ್ಚು ಎಲ್ಲ ನಿಮ್ಮ ಕೈಯಲ್ಲಿದೆ. ಯಾಕೆ ಹಿಂಗೆ ಅಂತ ನಾನು ಭಾಳ ಯೋಚನೆ ಮಾಡ್ತೀನಿ ಎಷ್ಟೋ ಸಲ. ಹೇಗಪ್ಪ ಇದನ್ನು ಮಾಡೋದು, ಹೆಂಗೆ ಇದನ್ನು ದೂರ ಮಾಡೋದು ಅಂತಂತ. ಆಮೇಲೆ ಇನ್ನೊಂದೇನೆಂದರೆ, ಎಲ್ಲ ತಾಯಂದಿರಿಗೂ ನಾವು ಕೆಲವು ಕಾರ್ಯಕ್ರಮ ಇದೆ ಸರ್ಕಾರಿ ವ್ಯವಸ್ಥೆಯಲ್ಲಿ. ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ, ಜನನಿ ಶಿಶು ಯೋಜನಾ ಕಾರ್ಯಕ್ರಮ, ಪ್ರಧಾನಮಂತ್ರಿ ಮಾತೃತ್ವ ವಂದನಾ ಯೋಜನಾ, ಮೆಟರ್ನಿಟಿ ಬೆನಿಫಿಟ್ಸ್ ಆಕ್ಟ್ಸ್ 2017, ಆಮೇಲೆ ಮದರ್ಸ್ ಅಬ್ಸಲ್ಯೂಟ್ ಅಫೆಕ್ಷನ್ ಅಂತ. ಇದು ಎಲ್ಲ ಕಾರ್ಯಕ್ರಮಗಳು ಬಸ್ರಿಯಲ್ಲಿರುವ ತಾಯಂದ್ರಿಗೆ ಮತ್ತೆ ಮುಂದೆ ಈಗ ಕಮ್ಮಿ ಲೋ ಇನ್ಕಮ್ ಗ್ರೂಪ್ ಇರ್ತಾರಲ್ಲ, ಬಿಲೋ ಪಾವರ್ಟಿ ಲೈನ್, ಆಮೇಲೆ ಲಿಟಲ್ ಬಿಟ್ ಅಬೌವ್ ಪಾವರ್ಟಿ ಲೈನ್, ಈ ಎಲ್ಲ ಕಾರ್ಯಕ್ರಮದಲ್ಲಿ ನಾವೆಲ್ಲ ವ್ಯವಸ್ಥಿತವಾಗಿದೆ. ಇದು ನಮ್ಮ ಹಕ್ಕು. ನಾವು ಕೇಳ್ಕೊಂಡು ಅದನ್ನು ಕಲ್ತ್ಕೊಂಡು ಅದರಿಂದ ನಾವು ಕೌಶಲ್ಯತೆ ಮಾಹಿತಿ, ಆಮೇಲೆ ಅವರಿಗೆ ಇದು ಏನಪ್ಪ ಕ್ಯಾಶ್ ಬೆನಿಫಿಟ್ಸು, ಕ್ಯಾಶ್ ಇನ್ಸೆಂಟಿವ್ಸು ಎಲ್ಲ ಇದೆ. ಇದನ್ನೆಲ್ಲ ಅವ್ರು ಬಳಸ್ಕೊಳ್ಳಿ ಅಂತ. ಅದಕ್ಕೆ ನಾವೇನು ಹೇಳ್ತಾ ಇರೋದೀಗ, ಸಸ್ಟೈನಬಲ್ ಫಾರ್ ಲೈಫ್, ಸ್ಟ್ರೆಂಥನ್ ವಾಟ್ ವರ್ಕ್ಸ್, ಇವೆಲ್ಲ ಕಾರ್ಯಕ್ರಮಗಳಿದ್ದಾವೆ. ಇದ್ರ ಬಗ್ಗೆ ನಾವು ಮಾಹಿತಿ ಕೊಡೋಣ ತಾಯಂದ್ರಿಗೆ. ಸೊ ಮದರ್ಸ್ ಅಬ್ಸಲ್ಯೂಟ್ ಅಫೆಕ್ಷನ್ ಅಂದ್ರೆ ಅಲ್ಲಿ ಕೌಶಲ್ಯತೆ ಹೇಳ್ಕೊಡ್ತಾರೆ. ಪ್ರತಿ ಗುರುವಾರ ಲಸಿಕೆ ಕಾರ್ಯಕ್ರಮ ನಡಿಬೇಕಾದ್ರೆ ಎಲ್ಲ ಆಸ್ಪತ್ರೆಗಳು ಈ ಕೌಶಲ್ಯತೆಗಳು ಹೇಳ್ಕೊಡ್ತಾರೆ. ಸೊ ಇದಕ್ಕಾಗಿ ಅಂತ ಸಾಕಷ್ಟು ಯೋಜನೆಗಳಿದೆ. ಇದಕ್ಕೆ ಪ್ರತಿಯೊಬ್ಬರೂ ಕೂಡ ಫಲಾನುಭವಿಗಳಾಗಬಹುದು. ಇವೆಲ್ಲವುದರ ಅವೇರ್ನೆಸ್ ಇದ್ರೆ ನಿಮ್ಮ ಹತ್ತಿರದ ಒಂದು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದು ನಿಮಗಾಗಿ ಅಂತ ಮೀಸಲಿಡಲಾಗ್ತಿದೆ, ಮತ್ತೆ ಕ್ಯೂರೇಟ್ ಮಾಡಲಾಗಿ ನಿಮಗಾಗಿ ತಲುಪಿಸಲು ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಿದೆ. ಒಂದು ಕರೆ ಇದೆ ಡಾಕ್ಟರ್. ನಮಸ್ತೆ, ಓಸಕಿಗೆ ಸ್ವಾಗತ. ಹಲೋ ಹಲೋ ನಮಸ್ಕಾರ. ನಾನು ಸುಮನಾ ಅಂತ ಬ್ಯಾಂಗ್ಳೂರಿಂದ. ನಮಸ್ತೆ ಮೇಡಮ್ ಅವರು ತುಂಬಾ ಇನ್ಫಾರ್ಮೇಟಿವ್ ಆಗಿ ವಿಷಯಗಳನ್ನ ಕೊಡ್ತಾ ಇದ್ದಾರೆ. ನಂದು ಏನು ಅಂತಂದ್ರೆ, ಕಾರಣಾಂತರಗಳಿಂದ ತಾಯಿ ಏನಾದ್ರು ಹಾಲು ಕೊಡೋದು ಪರಿಸ್ಥಿತಿ ಒಂದು 5-6 ಗಂಟೆ ಅಥವಾ 7-8 ಗಂಟೆಗಳ ಕಾಲ ಆಗ್ಲಿಲ್ಲ ಅಂದ್ರೆ ಅವರು ಹಾಲನ್ನ ಸ್ಕ್ವೀಸ್ ಮಾಡಿ ಒಂದು ಇದರಲ್ಲಿ ಕಂಟೈನರ್ ನಲ್ಲಿ ಇಟ್ಟು ಪ್ರಿಸರ್ವ್ ಮಾಡಿ ಮಕ್ಕಳಿಗೆ ಅಂದ್ರೆ ಮಗುಗೆ ಕುಡ್ಸೋದಕ್ಕೆ ಅರೇಂಜ್ ಮಾಡ್ತಾರಲ್ಲ, ಇದು ಮಾಡಬಹುದಾ? ಎಷ್ಟು ಅವರ್ಸು ಆ ಹಾಲನ್ನ ಹಾಗೆ ಪ್ರಿಸರ್ವ್ ಮಾಡಿ ಮಗು ಕೊಡ್ಬೋದು? ಇದು ಮಾಡೋದ್ರಿಂದ ಮಗುಗೆ ಏನಾದ್ರು ತೊಂದರೆಗಳಾಗತ್ತಾ? ಇದು ನನ್ನ ಕ್ವಶನ್ ಮೇಡಮ್. ಬಹಳ ಒಳ್ಳೆ ಕೆಲಸ ಕೇಳಿದ್ರಿ. ಯಾಕಂದ್ರೆ ಯು ವಾಂಟ್ ಟು ಸಸ್ಟೈನ್ ಬ್ರೆಸ್ಟ್ ಫೀಡಿಂಗ್. ಆ 7-8 ಗಂಟೆ ತಾಯಿ ಹಾಲು ಕೊಡ್ಲಿಲ್ಲ, ಅವಾಗ ಏನ್ ಮಾಡ್ಬೇಕು ಅಂತ, ತಾಯಿ ಅದನ್ನ ಹಾಲು ಹಿಂಡ್ಬಿಟ್ಟು ಲೋಟದಲ್ಲಿ ಇಟ್ಬಿಟ್ಟು ಯಾವ ಕಾರಣಕ್ಕೂ ಬಾಟಲ್ ಬಳಸಬಾರ್ದು. ಸೊ ಮಗುನ ಅವಳು ಮಗು ನೋಡ್ಕೊಂತಾರ ಅವ್ರು ಹಿಂಗಿಟ್ಕೊಂಡು, ಇದ್ರಲ್ಲೂ ಎಕ್ಸ್ಟೆನ್ಷನ್ ಆಫ್ ನೆಕ್, ಇಯರ್ಸ್, ಶೋಲ್ಡರ್ ಎಲ್ಲ ಹಿಂಗಿಡ್ಬೇಕು. ಅಪ್ಪರ್ ಲಿಪ್ಪಲ್ಲಿ ಹಿಂಗೆ ಇಟ್ಬಿಟ್ಟು ಹಾಲು ಕುಡಿಸ್ಬೋದು. ಅಂದ್ರೆ ಒಂದು ಆಲಿಕೆಯಲ್ಲಿ ಕೊಡ್ತಾರೆ ಕೆಲವರು, ಪಲ್ಲಾಡದಲ್ಲಿ ಕೊಡ್ಬೋದು, ಕಪ್ಪಲ್ಲಿ ಕೊಡ್ಬೋದು. ಆದ್ರೆ ಇಷ್ಟೇ ದೊಡ್ಡ ಸೈಜ್, ಇಷ್ಟುದ್ದ ಕಪ್ ಇಟ್ಕೊಂಡೆಲ್ಲ ಕೊಡಕ್ ಹೋಗ್ಬಾರ್ದು. ಯಾಕಂದ್ರೆ ತಾಯಿಗೆ ಆತ್ಮವಿಶ್ವಾಸ, ಇದ್ರ ತುಂಬಾ ನಾನು ಹಾಲು ಉತ್ಪತ್ತಿ ಮಾಡಕ್ಕಾಗುತ್ತಾ ಇಲ್ವಂತ ಆತ್ಮವಿಶ್ವಾಸ ಹೊರಟೋಗ್ಬಿಡುತ್ತೆ. ಆಮೇಲೆ ಹಿಂಗೆ ಅವಳು ಎಕ್ಸ್ಪ್ರೆಸ್ ಮಾಡಿರೋ ಹಾಲಿಗೆ ನಾವ್ ಹಿಂಗ ಮುಚ್ಚುಳ ಇಟ್ಬಿಟ್ಟಿಟ್ರೆ 6 hours, ಆಕ್ಚುಲಿ 8 hours ವರೆಗೂ ಏನೂ ಆಗಲ್ಲ. ಸೊ ಅದನ್ನ ಕೊಡಕ್ ಮುಂಚೆ ಒಂದು ಕುದಿಸಿರೋ ನೀರಲ್ಲಿ ಕುದಿಯಕ್ ಡೈರೆಕ್ಟ್ ಆಗಿ ಇಡಬಾರ್ದು.
ಇದನ್ನ ಇಟ್ಬಿಟ್ಟು ಮುಚ್ಚಿಬಿಟ್ಟು ಅದು ರೂಮ್ ಟೆಂಪರೇಚರಿಗೆ ಬಂದಾಗ ಕುಡಿಸ್ಬೋದು. ಓಕೆ. ಸೊ ಹಿಂಗೆ ಹಾಲ್ನ ಎಷ್ಟೋ ಜನ ತಾಯಂದ್ರಿ ಯಾವುದೋ ಮೀಟಿಂಗಿಗೆ ಅರ್ಜೆಂಟಾಗಿ 48 hours ಎಲ್ಲೋ ಹೋಗ್ತಾರೆ. ಸೊ ಅಂತ ತಾಯಂದ್ರಿಗೆ ನಾನು ಎಕ್ಸ್ಪ್ರೆಸ್ ಮಾಡಿ ಶೇಖರಿಸಿ ಎವ್ರಿ 2 hours ಕೊಡಿ ಅಂತ. ಸೊ ಈ ಕಡೆ ಬ್ರೆಸ್ಟ್ ಅಲ್ಲಿ ಅವಳು ಹಾಲು ಕೊಡ್ತಾಳೆ, ಕೊನೆ ಹಾಲು ನಾನು ಹೇಳ್ದೆ ಅವಳು ಹಿಂದಾಗ ಬರೀ ಗಟ್ಟಿ ಹಾಲು ಬರುತ್ತೆ ಅಂತ, ಈ ಕಡೆ ಕುಡ್ಸಿರ್ತಾಳೆ. ಸೊ ಕುಡಿಸ್ತಾ ಇರ್ಬೇಕಾದ್ರೆ ಈ ಕಡೆಯಲ್ಲಿ ಹಾಲು ಹಿಂಡಿ ಸಲೀಸಾಗೆ, ಅದು ಏನು 2 fingers, ಕುಡಿಸ್ಬೇಕಾದ್ರೆ 3 fingers, 2 fingers ಪ್ರೆಸ್ ಮಾಡಿ ಎಷ್ಟು ಹಾಲು ಬರುತ್ತೆ ಅಂದ್ರೆ ನಾನು ಅಹಮದಾಬಾದಲ್ಲಿ ಹೋದಾಗ ಎಲ್ಲರಿಗೂ ಆಶ್ಚರ್ಯ. ಅದನ್ನ ಶೇಖರಿಸಿ ಇಡ್ಬೋದು. ಸೊ ಹೊರ್ಗಡೆನೆ ಇಡೋದಿದ್ರೆ 6 hours, ಫ್ರಿಜ್ ಅಲ್ಲಿ ಇಡಬೇಕು ಅಂದ್ರೆ ಲೋವರ್ ಶೆಲ್ಫ್ ಅಲ್ಲಿ ಹಿಂದ್ಗಡೆ ಇರ್ಬೋದು, 3 days ಇಡ್ಬೋದು, ರೂಲ್ ಆಫ್ 3 ಅಂತ ಹೇಳ್ತೀವಿ. ಹಾಗೆ ಪ್ರತಿಯೊಂದು ಸನ್ನಿವೇಶದಲ್ಲಿ ತಾಯಿ ಹಾಲನ್ನೇ ಕೊಡಿ, ಈ ತರ ಶೇಖರಿಸಿ ಕೊಡೋದು ಬಹಳ ಒಳ್ಳೆ ಪದ್ಧತಿ. ಆಮೇಲೆ ಈಗ ತಾಯಿ ಅದನ್ನ ಶೇಖರಿಸಿರ್ತಾಳೆ, ಆಮೇಲೆ ಎಲ್ಲೋ ಏರ್ಪೋರ್ಟ್ ಅಲ್ಲಿ ಎಲ್ಲರೂ ಫೀಡಿಂಗ್ ರೂಮ್ಸ್ ಅಂತೆಲ್ಲ ಮಾಡಿದ್ದಾರೆ, ಅಲ್ಲೂ ಹೋಗಿ ಅವಳು ತೆಗಿತಾ ಇರ್ಬೇಕು. ಪ್ರತಿ 3 hours ತಾಯಿ ತನ್ನ ಸ್ತನದಿಂದ ಹಾಲು ತೆಗಿಲಿಲ್ಲ ಅಂದ್ರೆ ಅದು ಹಾಲು ಉತ್ಪತ್ತಿ ಕಮ್ಮಿ ಆಗುತ್ತೆ. ಬಿಕಾಸ್ ಫೀಡ್ಬ್ಯಾಕ್ ಇನ್ಹಿಬಿಟರ್ ಆಫ್ ಲ್ಯಾಕ್ಟೇಷನ್ ಅಂತ. ನಾನು ಯಾವಾಗಲೂ ಒಂದು ಉದಾಹರಣೆ ಕೊಡ್ತೀನಿ. ಒಂದು ಬರ್ಡೇ ಬಲೂನ್ನ ಹಿಂಗೆ ಊದ್ತೀರಾ ಅಂತ ಊದ ಮೇಲೆ ಒಂದ್ ಸ್ಟೇಜ್ಗೆ ಅದು ಹೊಡೆದೋಗ್ಬಿಡುತ್ತೆ. ಸೊ ಸ್ತನ ಹೊಡೆದೋಗ್ಬಾರ್ದು ಅಂತ ಆ ಒಂದು ಸಿಸ್ಟಮ್ ಇದೆಯಲ್ಲ, ಅದೇನಾಗುತ್ತೆ 3 hours ವರ್ಗೂ ಕಾಯುತ್ತೆ. 3 hours ಅಲ್ಲಿ ನೀವು ಹಾಲು ತೆಗಿಲಿಲ್ಲ ಅಂದ್ರೆ ಓಹೋ ನನ್ನ ಹಾಲು ಬೇಕಾಗಿಲ್ಲ ಅಂದ್ಬಿಟ್ಟು ದೇಹ ನ್ಯಾಚುರಲಿ ಇದಾಗ್ಬಿಡುತ್ತೆ. ಸೊ ಈಗ ಇಲ್ಲಿ ಮಗು ಹಾಲು ಕುಡಿತಾ ಇದ್ರೆ ಹಿಂದ್ಗಡೆ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ನೆಕ್ಸ್ಟ್ ಫೀಡ್ಗೆ. ಸೊ ಪ್ರೊಡಕ್ಷನ್ ಅಂಡ್ ಸಪ್ಲೈ ಇಸ್ ಕಂಟಿನ್ಯೂಸ್ as long as you have demand. ಸೊ ಡಿಮ್ಯಾಂಡ್ ಅಂಡ್ ಸಪ್ಲೈ ಥಿಯರಿ ಮೇಲೆ ದೇಹ ಅದಕ್ಕೆ ಸರಿಯಾಗಿ ಒಗ್ಗಿಸ್ಕೊಳ್ಳುತ್ತೆ. ಇನ್ನೊಬ್ರು ಕರೆ ಮಾಡಿದ್ದಾರೆ, ಕರೆ ಸ್ವೀಕರಿಸೋಣ. ನಮಸ್ತೆ. ನಮಸ್ತೆ, ಓಸಖಿಗೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರಗಳು ಡಾಕ್ಟರ್. ಚೆನ್ನಾಗೆಲ್ಲ ವಿಷಯನೂ ತಿಳಿಸ್ತಾ ಇದ್ದೀರಾ ಡಾಕ್ಟರ್. ಇಲ್ಲೊಂದು ಗೃಹಿಣಿ ಇದ್ದಾಳೆ, ಮಗುಗೆ 2 ವರ್ಷ ತುಂಬಿದೆ, ಇನ್ನೂ ಹಾಲು ಕುಡಿಸ್ತಾ ಇದ್ದಾಳೆ. ಇದು ಶುರುವಿನಲ್ಲಿ ಇದ್ದು ಪೋಷಕಾಂಶಗಳು 2 ವರ್ಷ ಆದ್ರೂ ಬರ್ತಾ ಇರುತ್ತಾ ಅಥವಾ ಕಡಿಮೆ ಆಗುತ್ತಾ ಅಂತ ಒಂದು. ಡಾಕ್ಟರ್, ಸಾಮಾನ್ಯ ತಾಯಿಗೆ ಏನೇ ಆಹಾರ ಸೇವಿಸಿದ್ರು ಮಗು ಮೇಲೆ ಪರಿಣಾಮ ಬೀರುತ್ತೆ ಅಂತಾರೆ, ಇದು ನಿಜನಾ ಡಾಕ್ಟರ್? ತಾಯಿ 2 ವರ್ಷ ಅದ್ರ ಮುಂದು ಕೊಟ್ರೆ ಏನು ತೊಂದರೆ ಆಗಲ್ಲ. ಆದ್ರೆ ಅದರಲ್ಲಿ ಎಲ್ಲ 100% ಪೋಷಕಾಂಶಗಳಿರಲ್ಲ. ಸೊ ಸರಿ ಸಮವಾಗಿ ತಾಯಿ ಹಾಲಿನ ಜೊತೆ ಮನೆಯಲ್ಲೇ ತಯಾರಿಸಿರೋ ಪೂರಕ ಆಹಾರಗಳು 6 ತಿಂಗಳ ತುಂಬಿದ ನಂತರ ಶುರು ಮಾಡಬೇಕು. ಯೂಶಲಿ 2 ವರ್ಷದಲ್ಲಿ ತಾಯಿ ಜೊತೆ ಅದಕ್ಕೆ ಸ್ನಗ್ಗಾಗಿ ಮಲ್ಕೊಳ್ಳೋಕೆ ನೈಟ್ ಫೀಡಿಂಗ್ ಮಾಡುತ್ತೆ, ಡೇ ಟೈಮ್ ಮಾಡಲ್ಲ. ಸೊ ಹಂತವಾಗಿ ಪೂರಕ ಆಹಾರ ಇನ್ಕ್ರೀಸ್ ಮಾಡಿದಾಗ ಮಗು ತಾನಾಗೆ ಅದನ್ನ ಹಾಲು ಕುಡಿಯೋದು ನಿಲ್ಸುತ್ತೆ. ಕೊಟ್ಟರು ಪರವಾಗಿಲ್ಲ. ಈಗ ನನ್ನ ಮಗಂಗೆ ನಾನು 3 ವರ್ಷದವರೆಗೂ ಬ್ರೆಸ್ಟ್ ಫೀಡಿಂಗ್ ಮಾಡಿದೆ. ಸೊ ಏನು ಪ್ರಾಬ್ಲಮ್ ಇಲ್ಲ, ಯಾಕೆಂದ್ರೆ ಅದು ತಾಯಿ ಮಗುಗೆ ಒಂದು ಅತ್ಯುತ್ತಮವಾದ ಸಂಪರ್ಕ. ಆಮೇಲೆ ತುಂಬಾ ಸೆಕ್ಯೂರ್, ದೇ ಫೀಲ್ ವೆರಿ ಸೆಕ್ಯೂರ್ ಅಂಡ್ ಕಂಫರ್ಟಬಲ್. ದರ್ ಇಸ್ ನೋ ಇಶ್ಯೂ. ಓಕೆ. ಸೊ ಇದರಲ್ಲಿ ಯಾವುದೇ ಒಂದು ಇದಿರೋದಿಲ್ಲ, ಖಂಡಿತವಾಗ್ಲೂ ಕೊಡಬಹುದು. ಅಂದ್ರೆ ಲ್ಯಾಕ್ಟೇಷನ್ ಎಲ್ಲಿವರೆಗೂ ಆಕ್ಚುಲಿ ಬೇಕಾಗಿರೋದು ಅನ್ನಕ್ಕೆ ನಿಗದಿತವಾದಂತಹ ಒಂದು ಟೈಮ್ ಲೈನ್ ಇಲ್ಲ. 2 years ಡೆಂಟಿಷನ್ಗೆ ಅದಕ್ಕೆ ಸಂಬಂಧನೇ ಇಲ್ಲ. ಯಾಕಂದ್ರೆ ಮಗು ಹಾಲು ಕುಡಿಬೇಕಾದ್ರೆ ಫಸ್ಟ್ ಡೆಂಟಿಷನ್ ಮಿಲ್ಕ್ ಟೂತ್ ಅಂತ ಹೇಳ್ತೀವಿ. ಹೌದು, ಅದು ಫಸ್ಟ್ ಬರೋದು ಲೋವರ್ ಜಾ, ಹಲ್ಲು. ಹೌದು, ಅದು ಹಿಂಗ್ ಟಂಗ್ ನ ಹೊರಗಿಟ್ಬಿಟ್ಟು ಪ್ರೊಟೆಕ್ಟ್ ಮಾಡುತ್ತೆ. ಇಟ್ ಡಸಂಟ್ ಹರ್ಟ್ ದ ಬ್ರೆಸ್ಟ್. ಓಕೆ. ಆಮೇಲೆ ಹಿಂಗ್ ಕುಡಿಸ್ಬೇಕಾದ್ರೆ ಅದು ಗ್ರಿಪ್ ಅಲ್ಲಿ ಇದೆ, ಇಟ್ ಡಸಂಟ್ ಹಿಂಗೆ ಮಾಡಿದಾಗ ಹಲ್ಲು ಏನು ಮಾಡಕ್ ಬರಲ್ಲ. ಓಕೆ. ಲೋವರ್ ಜಾವ್ ಅಂತೂ ಟಂಗ್ ಹಿಂಗೆ ಹಲ್ ಮೇಲೆ ಬಂದ್ಬಿಟ್ಟು, ಯಾಕಂದ್ರೆ ಟಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್ ಟು ಬ್ರೆಸ್ಟ್ ಫೀಡ್. ಅಪ್ಪರ್ ಜಾ ಅಲ್ಲಿ ಬಂದಿರೋ ಹಲ್ಲು ಹಿಂಗ್ ಹಿಂದಕ್ಕಿರುತ್ತೆ. ಸೊ ಏನು ಕಷ್ಟ, ಸಕಲ್ ಆಕ್ಟಿವಿಟಿ ಮಾತ್ರ. ಆಮೇಲೆ ನಿಮಗೆ ಮೌಂಟೇನ್ ಕ್ಲೈಂಬ್ ಮಾಡ್ಬೇಕಾದ್ರೆ ಹತ್ರ ಹೋದ್ರೆ ಸೂಕ್ಷ್ಮ ದೂರ ಹೋಗ್ತೀರಾ. ಸೊ ಅಪ್ಪರ್ ಲಿಪ್, ಅಪ್ಪರ್ ಜಾ, ಆಮೇಲೆ ಅದಕ್ಕೆ ರೂಟ್, ಇದಕ್ಕೆ ಮಿಲ್ಕ್ ಟೂತ್ ಅಂತ ಹೇಳ್ತೀವಿ. ರೂಟ್ ತುಂಬಾ ಸ್ಟ್ರಾಂಗ್ ಇರಲ್ಲ, ಹಿಂಗ್ ಕಚ್ಚಕ್ ಬರಲ್ಲ. ಓಕೆ. ಓಕೆ. ಸೊ ಎಲ್ಲವೂ ನೈಸರ್ಗಿಕವಾಗಿ ಭಗವಂತ ಆ ರೀತಿ ಮಾಡಿ, ನೈಸರ್ಗಿಕ, ವೈಜ್ಞಾನಿಕ ಎಲ್ಲವೂ ಸೇರ್ಕೊಂಡಿದೆ. ಓಕೆ. ಈಗ ಸಾಮಾನ್ಯವಾಗಿ ಏನಾದರೂ ಇನ್ಫೆಕ್ಷನ್ಸ್ ಆದರೆ ಅಥವಾ ಇನ್ವರ್ಟೆಡ್ ನಿಪ್ಪಲ್ಸ್ ಇದ್ರೆ, ಬೇರೆ ಏನಾದರೂ ಅಂಗದ ಅವಯವಗಳ ರಚನೆಯಲ್ಲಿ ತೊಂದರೆ ಇದ್ರೆ, ಅಂಥ ಸಮಯದಲ್ಲಿ ನೀವು ಯಾವ ತಿಂಗಳಿನಲ್ಲಿ ಟ್ರೈಮಿಸ್ಟರ್ ಅಲ್ಲಿ ಅವ್ರಿಗೆ ತಿಳಿಸ್ತೀರಾ? ಇದಕ್ಕೆ ಫೀಡಿಂಗ್ ಮೆಕ್ಯಾನಿಸಮ್ ಹೇಗಿರಬೇಕು? ನಾನು ಇನ್ವರ್ಟೆಡ್ ನಿಪ್ಪಲ್ಸ್ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾಕೆಂದ್ರೆ ನಮಗ್ ನಿಪ್ಪಲ್ ಬೇಕಾಗಿಲ್ಲ, ನನಗ್ ಬೇಕಾಗಿರೋದು ಎಂಟೈರ್ ಬ್ರೆಸ್ಟ್ ಇಶ್ಯೂ, ಏರಿಯೋಲಾ ಇಶ್ಯೂ ಫುಲ್. ಸೊ ನಿಪ್ಪಲ್ ಇಲ್ಲಿದೆ, ನಾವಿಬ್ರು ಇಲ್ಲಿ ಮಾತಾಡ್ತೇವೆ, ಡೋರ್ ಅಲ್ಲಿದೆ. ಡೋರ್ದಿಂದ ಒಳಗೆ ಹೋಗಕ್ಕೆ ಬರಕ್ಕೆ. ಸೊ ಇನ್ವರ್ಟೆಡ್ ನಿಪ್ಪಲ್ಸ್, ರಿಟ್ರಾಕ್ಟೆಡ್ ನಿಪ್ಪಲ್ಸ್,
ಯಾವುದು ಏನೂ ಸನ್ನಿವೇಶ ಆಗಲ್ಲ. ಮೊನ್ನೆ ಒಂದು ತಾಯಿ ಬಂದಿದ್ಲು, 2 ಬ್ರೆಸ್ಟ್ ಬರ್ನ್ ಆಗಿತ್ತು. ಅವಳು ನಮ್ಮ ಆಸ್ಪತ್ರೆಗೆ ಇವರು ಹಾಲು ಕುಡಿಸ್ತಾರೆ ಅಂತ, ಎಷ್ಟು ಖುಷಿ ಆಯ್ತು ಅಂದ್ರೆ ಆ ಬರ್ನ್ ಟಿಶ್ಯೂ ಇಂದ ಅವಳು ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದಾಳೆ. ಸೊ ಇದಕ್ಕೆ ನಾವೊಂದು ಟೈಟಲ್ ಮಾಡಿ ಪಬ್ಲಿಕೇಶನ್ಗೆ ಕಳಿಸಿದ್ದೀನಿ, ಬ್ರೆಸ್ಟ್ ಫೀಡಿಂಗ್ ಬಿಯಾಂಡ್ ಬರ್ನ್ಸ್. ಯು ನೋ, you just tell the mother she wants to feed, give her the skill and she will do it. You know, it's love, it is complete enabling environment. We all should be involved. So our atte, our ganda, everybody was so much involved. They were so happy when I expressed and showed. ಅದು 17 ದಿವಸಕ್ಕೆ 450 ಗ್ರಾಮ್ ತೂಕ ಬಂದಿದೆ. ಸೊ ಸರಿಯಾಗಿ ಹಾಲು ಕೊಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋದೇನು ಅಂದರೆ, ಮೊದಲು 6 ವಾರದಲ್ಲಿ 6 ಸಲ ಮೂತ್ರ ವಿಸರ್ಜನೆ ಮಾಡಬೇಕು. ಆಮೇಲೆ ತೂಕ ಮೊದಲು ನಾವು ತುಂಬಾ ಕಮ್ಮಿ ಹೇಳ್ತಾ ಇದ್ವಿ, ವಾರಕ್ಕೆ 250 ಇಂದ 300 ಗ್ರಾಮ್ ತೂಕ ಬರಬೇಕು. ಯಾಕೆಂದ್ರೆ ನಾನೀಗ ಕಲ್ತ್ಕೊಂಡು 350 ಗ್ರಾಮ್, ಅದಕ್ಕೆ ನಾನು ಟೇಪ್ ಸಹಿತ ತಂದೆ. 350 ಗ್ರಾಮ್ ಅಥವಾ ವರ್ಷ ಮಗುಗೆ ಒಂದು ತಿಂಗಳಲ್ಲಿ 1 kg ತೂಕ ಬಂದ್ರೆ ಮಗುವಿನ ಮೆದುಳು 1 ಮಿಲಿಮೀಟರ್ ಬೆಳವಣಿಗೆ ಆಗುತ್ತೆ. ಅಂದ್ರೆ ಹೆಡ್ ಸರ್ಕಂಫರೆನ್ಸ್ 1 ಮಿಲಿಮೀಟರ್ ಬೆಳವಣಿಗೆ ಆಗುತ್ತೆ. 1 ವರ್ಷಕ್ಕೆ 9 kg ಬರುತ್ತೆ. 9 ಮಿಲಿಮೀಟರ್ ಬೆಳವಣಿಗೆ. ಎಂಥ ಬುದ್ಧಿವಂತರಾಗ್ತಾರೆ ಅಂದ್ರೆ, ಬಹಳ ಬಹಳ ಎಷ್ಟೊಂದಿದೆ. ಇನ್ನ ಎಷ್ಟೊಂದು ಹಾಲಿನ ಬಗ್ಗೆ ಎಲ್ಲ ಕಲ್ತ್ಕೊಳ್ಳೋದು ಅಥವಾ ಮಗುವಿನ ಕರಳಿನ ಬಗ್ಗೆ ಕಲ್ತ್ಕೊಳ್ಳೋದು ಬಹಳಷ್ಟು ಇದ್ರೆ, ನಾವಿನ್ನೂ ಕೌಶಲತೆ ಅಭಾವದಲ್ಲಿ ಸರ್ಕಸ್ ಮಾಡ್ತಾ ಇದೀವಲ್ಲ ಅನ್ಸುತ್ತೆ. ಓಕೆ, ಒಂದು ರೀತಿ ವಿಪರ್ಯಾಸವೇ ಸರಿ. ಆದರೆ ಇಂದು ಸಾಕಷ್ಟು ಒಂದು ಮಿತ್ಸ್ನ ನಾವು ಡಿಬಂಕ್ ಮಾಡಿದ್ವಿ, ಎಷ್ಟೊಂದು ಒಂದು ಟಿಪ್ಸ್ ಹಾಗೂ ಇದನ್ನ ಕೌಶಲ್ಯಗಳನ್ನು ಕಲ್ತಿದ್ವಿ. ಪ್ರಾಯಶಃ ಇದು ಪ್ರತಿ ಮನೆಗೂ ಕೂಡ ರೀಚ್ ಆಗಬೇಕು. ಅರಿವಿನ ಜೊತೆ ಕೌಶಲ್ಯವನ್ನು ನಾವು ಬೆಳೆಸ್ಕೊಳ್ಬೇಕು. ಯಾಕಂದರೆ ಇಂಪ್ಲಿಮೆಂಟೇಷನ್ ಅಲ್ಲಿ ನಾವೆಲ್ಲೋ ಎಡುತ್ತಾ ಇದ್ದೀವಿ. ಈ ಜೀವನಾಮೃತ ಪ್ರತಿ ಮಗುವಿಗೂ ಕೂಡ ಸಿಗಬೇಕು. ಇದು ಮಗುವಿನ ಹಕ್ಕು. ಜೊತೆಗೆ ಒಂದು ಆರೋಗ್ಯಕರವಾದಂತಹ ತಲೆಮಾರಿಗೆ ಬೇಕಾದಂತಹ ಒಂದು ಅತ್ಯಂತ ಉತ್ತಮವಾದಂತಹ ಕರ್ತವ್ಯ ಕೂಡ. ಸೊ ತಾಯಿಗೂ ಮಗುವಿಗೂ ಇಬ್ಬರಿಗೂ ಕೂಡ ಇದು ಬೆನಿಫಿಟ್ನ ನೀಡುತ್ತೆ ಅಂತ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಉಪಯುಕ್ತಕರವಾದಂತಹ ಮಾಹಿತಿಯನ್ನು ಹಂಚಿಕೊಟ್ರಿ. ಸಾಕಷ್ಟು ವಿಶೇಷ ಒಂದು ರೀತಿಯಾದಂತಹ ಮನವರಿಕೆಯನ್ನು ಕೂಡ ಮಾಡಿಕೊಟ್ರಿ. ಕೊನೆಯದಾಗಿ ಎಲ್ಲ ತಾಯಂದಿರಿಗೂ ಏನ್ ಮೆಸೇಜ್ ಹೇಳಕ್ ಬಯಸ್ತೀರಾ? ಈಗ ಎಲ್ಲ ತಾಯಂದ್ರ ಹತ್ರನೂ ಸ್ಮಾರ್ಟ್ ಫೋನ್ಸ್ ಇದೆ. ಓಕೆ, ಈಗ ಯಾರ್ಯಾರು ನಮ್ಗೆ ಸಂಪರ್ಕ ಮಾಡಕ್ ಆಗ್ಲಿಲ್ವೋ ಅವ್ರಿಗೆ ಸ್ಮಾರ್ಟ್ ಫೋನ್ ತಕೊಳ್ಳಿ ಅಂತ ಹೇಳ್ತೀನಿ. ಯೂಟ್ಯೂಬ್ಗೆ ಹೋಗಿ ಅಲ್ಲಿ ಹೆಲ್ತ್ ಸ್ಪೋಕನ್ ಟ್ಯುಟೋರಿಯಲ್ IIT ಮುಂಬೈ ಅಂತ ಹಾಕಿ, ಅದರಲ್ಲಿ ಬ್ರೆಸ್ಟ್ ಫೀಡಿಂಗು, ಲ್ಯಾಚಿಂಗು, ಮೆಟರ್ನಲ್ ನ್ಯೂಟ್ರಿಷನ್ ಅಂತೆಲ್ಲ ಇದೆ. ಅದರಲ್ಲಿ 31 ಭಾಷೆಯಲ್ಲಿದೆ. ಕನ್ನಡದಲ್ಲಿದೆ, ಇಂಗ್ಲಿಷ್, ತಮಿಳು, ಗುಜರಾತಿ, ಕಾಸಿ, ನಾನು ಶಿಲಾಂಗ್ ಎಲ್ಲ ಹೋಗಿದ್ದೆ, ಎಲ್ಲದರಲ್ಲೂ ಬರುತ್ತೆ. ಸೊ ನಾನು ನಿಮಗೆ ವಿಶೇಷವಾಗಿ ಹೇಳೋದೇನೆಂದರೆ, ಗರ್ಭ ಧರಿಸಿರೋದು, ಗರ್ಭಿಣಿ ಆಗಿರೋದು, ಹೆರಿಗೆ ಆಗೋದು, ಮಗುದು ಎಲ್ಲ ನಿಯಮ ಅನುಸಾರ ಮತ್ತು ವೈಜ್ಞಾನಿಕವಾಗಿ. ಸೊ ಇಂಥ ಒಂದು ವ್ಯವಸ್ಥೆ ಇದ್ದಾಗ ತಾಯಿ ಹಾಲು ಕೊಡ್ದಂಗೆ ಮಗುಗೆ, ನಿಮಗೆ, ಸಮಾಜಕ್ಕೆ ಎಲ್ಲದಕ್ಕೂ ಅನ್ಯಾಯ ಮಾಡಬೇಡಿ. ದಯವಿಟ್ಟು ಹುಟ್ಟಿದ 1 ಗಂಟೆ ಒಳಗೆ ತಾಯಿ ಹಾಲನ್ನು ಕೊಡೋಕ್ಕೆ ಶುರು ಮಾಡಿ 6 ತಿಂಗಳು ವರ್ಗೂ 180 ದಿವಸದವರೆಗೂ ತಾಯಿ ಹಾಲಿಟ್ಟು ಬೇರೆ ಏನೂ ಕೊಡಬಾರ್ದು. ಯಾಕೆಂದರೆ ಕರುಳು ಬಲಿಬೇಕು. ಅದಾದ ನಂತರ ಮನೆಯಲ್ಲೇ ತಯಾರಿಸಿದ ಪೂರಕ ಆಹಾರ ಹಂತವಾಗಿ ಕೊಟ್ಟು 2 ವರ್ಷ ಅಥವಾ 2 ವರ್ಷ ಮುಂದುವರ್ಸೋದಿದ್ರು ಪರವಾಗಿಲ್ಲ. ದಯವಿಟ್ಟು ತಾಯಿ ಹಾಲು ಕೊಡ್ದಂಗೆ ಇರಬೇಡಿ. ಮೊದಲು 6 ವಾರ 10 ರಿಂದ 12 ಸಲ 3 ಸಲ ರಾತ್ರಿ ಕೊಡಿ. ಮಲಗಿದೆ ಅಂತ ಅಂದ್ಬಿಟ್ಟು ಮಗುನ ಅಲ್ಲೇ ಮಲ್ಗಕ್ಕೆ ಬಿಡಬೇಡಿ. ಆಮೇಲೆ ರಾತ್ರಿ ಹೊತ್ತು ಕುಡಿಸ್ಬೇಕಾದ್ರೆ ಸೈಡಲ್ಲಿ ಮಲ್ಕೊಂಡು ಕುಡಿಸ್ಬೋದು. ತುಂಬ ಜನ ರಾತ್ರಿ ಎದ್ದು ಕುಡಿಸ್ಬೇಕು ಅಂತೆಲ್ಲ ಅನ್ಕೊಂತೀರಾ, ಆ ಥರ ಏನೂ ಇಲ್ಲ. ಸೈಡಲ್ಲಿ ಮಲ್ಕೊಂಡು ನಾನು ಹೇಳಿದ್ನಲ್ಲ, ಪ್ಯಾರಲಲ್ ಟು ದ ಲಿಪ್ಸ್, ಆ ಭಂಗಿಯಲ್ಲಿ ಹಾಲು ಕುಡಿಸಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ನಿಮ್ಗೆ ಎಷ್ಟು ಖುಷಿ ಆಗುತ್ತೆ. ಮಗು ಸಂಪರ್ಕ ತಾಯಿ ಜೊತೆ ರಿಯಾಕ್ಟ್ ಮಾಡೋದು ಭಾಳ ಡಿಫ್ರೆಂಟ್ ಆಗಿರುತ್ತೆ. ಇದು ಇದು ಎಲ್ಲರೂ ಹಾಲು ಕುಡಿಸಿ ಅಂತ. ಸೊ ಪ್ರತಿ ಒಂದು ಥಾಟ್ ಹಿಂದೆ ಒಂದಷ್ಟು ಭಾವನೆ ಇರುತ್ತೆ. ಆ ಭಾವನೆ ಇನ್ನಷ್ಟು ಉತ್ತಮವಾದರೆ ಸಮಾಜಕ್ಕೆ ಉತ್ತಮ ಒಂದು ತಲೆಮಾರನ್ನ ನಾವು ಸದೃಢವಾದಂತಹ, ಸುರಕ್ಷಿತವಾದಂತಹ, ಸ್ವಸ್ಥವಾದಂತಹ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಅಷ್ಟೇ ಕಾರಣೀಭೂತರಾಗ್ತೀವಿ. ಇದು ಬರೀ ಹಕ್ಕಷ್ಟೇ ಅಲ್ಲ, ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇದಕ್ಕೆ ಪೂರಕವಾದಂತಹ ವಾತಾವರಣದ ನಿರ್ಮಾಣದೆಡೆಗೆ ನಾವೆಲ್ಲರೂ ಸಾಗೋಣ. ಕಾರ್ಯಕ್ರಮಕ್ಕೆ ಆಗಮಿಸಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಇದಾಗಿತ್ತು ಈ ದಿನದ ವಿಶೇಷ ನೇರ ಪ್ರಸಾರ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಶೇಷ ನೇರ ಪ್ರಸಾರದಲ್ಲಿ. ಅಲ್ಲಿವರೆಗೂ ವಂದನೆಗಳು.